ಇಷ್ಟೊತ್ತು ಏನು ಪ್ರಾಬ್ಲಮ್ಸ್ ಮಾಡಿದ್ರು ದೋಸ್ ಆರ್ 3 ಮಾರ್ಕ್ ಪ್ರಾಬ್ಲಮ್ಸ್. ಓಕೆ, ರಿಫ್ಲೆಕ್ಸಿವ್, ಟ್ರಾನ್ಸಿಟಿವ್, ಸಿಮೆಟ್ರಿಕ್ ಅದೆಲ್ಲದನ್ನು ಕೇಳಬಹುದು. ನೆಕ್ಸ್ಟ್ ಇನ್ನೊಂದು ಪಾಸಿಬಲ್ 3 ಮಾರ್ಕ್ ಕ್ವೆಶ್ಚನ್ ಯಾವುದು ಅಂದ್ರೆ ಇಟ್ ಈಸ್ ಬೇಸ್ಡ್ ಆನ್ ಫಂಕ್ಷನ್ ಅಂಡ್ ಇಟ್ಸ್ ಟೈಪ್ಸ್. ಸೊ ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಅ ಫಂಕ್ಷನ್ ಅಂಡ್ ವಾಟ್ ಆರ್ ದ ಟೈಪ್ಸ್ ಆಫ್ ಫಂಕ್ಷನ್. ಓಕೆ, ನೋಡಿ, ಕಾರ್ಟಿಷಿಯನ್ ಪ್ರಾಡಕ್ಟ್ ಅಂದ್ರೆ ಹೇಳಿದೀನಿ, ಇಟ್ ಈಸ್ ಅ ಲಾರ್ಜರ್ ಸೆಟ್. ಅದ್ರೊಳಗಡೆ ರಿಲೇಷನ್ ಇರುತ್ತೆ, ರೈಟ್? ಸೊ ಕಾರ್ಟಿಷಿಯನ್ ಇಸ್ ಅ ಲಾರ್ಜರ್ ಸೆಟ್, ರಿಲೇಷನ್ ಅದರ ಸಬ್ಸೆಟ್ ಆಗಿರೋದ್ರಿಂದ ಚಿಕ್ಕದಿರುತ್ತೆ. ಆ ಸಬ್ಸೆಟ್ ಅಲ್ಲಿ ಇನ್ನೊಂದು ಸೆಟ್ ಹುಡುಕ್ತಾ ಇದೀರಾ, ದಟ್ ಈಸ್ ಅ ಫಂಕ್ಷನ್. ಓಕೆ, ಈಗ ನಾನು ಹೇಳ್ದೆ ಎಷ್ಟೋ ಜನರ ಜೊತೆ ನೀವು ಹ್ಯೂಮನ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀರಾ. ಸ್ಕೂಲ್ ಫ್ರೆಂಡ್ಸ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ರಿಲೇಟಿವ್ಸ್, ಕಸಿನ್ಸ್, ನೀವು ಕ್ರಿಕೆಟ್ ಆಡೋ ಫ್ರೆಂಡ್ಸು, ನೀವು ಯಾವ್ದೋ ಶಟಲ್ ಕಾಕ್ ಆಡೋ ಫ್ರೆಂಡ್ಸ್, ನಿಮ್ ಬ್ಯಾಡ್ಮಿಂಟನ್ ಫ್ರೆಂಡ್ಸ್, ರೈಟ್? ಎಷ್ಟೋ ಕಾಂಟ್ಯಾಕ್ಟ್ಸ್ ಇರುತ್ತೆ. ಅದಷ್ಟು ಏನು ಕಾರ್ಟಿಷಿಯನ್ ಪ್ರಾಡಕ್ಟ್. ಅದರಲ್ಲಿ ಸ್ಪೆಷಲ್ ಯಾವುದು, ಒಂದು ಕಂಡೀಷನ್ ಹೇಳ್ತೀನಿ. ಕ್ರಿಕೆಟ್ ಆಡೋರು ಒಂದ್ ಸ್ವಲ್ಪ ಜನ ಬರ್ತಾರೆ, ನಿಮ್ಮ ಫ್ಯಾಮಿಲಿಯವರು ಅಂದ್ರೆ ಅದಕ್ಕೊಂದ್ ಸ್ವಲ್ಪ ಜನ ಬರ್ತಾರೆ. ಸೊ ಬೇಸ್ಡ್ ಆನ್ ಕಂಡೀಷನ್ ರಿಲೇಷನ್ ಆಗುತ್ತೆ. ಈಗ ಆ ಕ್ರಿಕೆಟ್ ಆಡೋರಲ್ಲೇ ಯಾರೋ ಒಬ್ಬ ಸ್ಪೆಷಲ್ ಇರ್ತಾರೆ, ನಿಮ್ಗೆ 1 or 2 ಮೈಟ್ ಬಿ ಸ್ಪೆಷಲ್. ಸೊ ಆ ಸ್ಪೆಷಲ್ ಏನ್ ತಗೊಂತೀವಿ, ದಟ್ ಈಸ್ ಅ ಫಂಕ್ಷನ್. ಅರ್ಥ ಆಗ್ತಿದೆ ಅಲ್ಲ? ಈಗ ಮನೆಯಲ್ಲಿ ಕಸಿನ್ಸ್ ಅಂತ ಇರ್ತೀವಿ, ಆ ಕಸಿನ್ಸ್ ಅಲ್ಲಿ ಯಾರೋ ಇಬ್ರು ತುಂಬಾ ಇಷ್ಟ ಇರ್ತಾರೆ ನಿಮ್ಗೆ, ರೈಟ್? ಅದನ್ನ ಏನಂತೀವಿ, ಅದನ್ನ ಫಂಕ್ಷನ್ ಅಂತೀವಿ. ಆ ಕಸಿನ್ ಕಂಡೀಷನ್ ರಿಲೇಷನ್, ಕಸಿನ್ಸ್ ಎಲ್ಲರೂ ಇರೋದು ಎಲ್ಲಿ, ಕಾರ್ಟಿಷಿಯನ್ ಪ್ರಾಡಕ್ಟ್ ಅಲ್ಲಿ. ಸ್ಪೆಷಲ್ ತಗೊಂಡ್ರೆ ಫಂಕ್ಷನ್, ರೈಟ್? So let me start with the function. F is nothing but F is a function from A to B. ಎಲ್ಲಿಂದ ಎಲ್ಲಿಗೆ ರಿಲೇಷನ್ ಅಲ್ವಾ? ರಿಲೇಷನ್ ಸಬ್ಸೆಟ್ ಇದು, ವಿಚ್ ಮೀನ್ಸ್ ಎಲ್ಲಿಂದ ಎಲ್ಲಿಗೆ ಅನ್ನೋದು ಗೊತ್ತಿರಬೇಕು. F is a function from A to B. ಅದೇ ತರ ಫಂಕ್ಷನ್ ಡಿಫೈನ್ ಮಾಡಿರ್ತಾರೆ. F of x is equal to maybe x plus 4. ಈ ತರ ಏನಾದ್ರೂ ಒಂದು ಡಿಫಿನೇಷನ್ ಕೊಡ್ಬೋದು, ರೈಟ್? ಇದು ಅರ್ಥ ಆಗೋದಕ್ಕೆ ಬೆಟರ್ ಟು ಗೋ ವಿತ್ ದ ಮ್ಯಾಪಿಂಗ್ ಓನ್ಲಿ. ಸೊ A 1 2 3 ಅಂತ ತಗೋತೀನಿ. B is a function. I will write it as A, B and C. ಫಂಕ್ಷನ್ ಹೆಂಗ್ ಮಾಡೋದು ಇದನ್ನ? ಸಿಂಪಲ್. ಯಾವಾಗ ಫಂಕ್ಷನ್ ಆಗುತ್ತೆ ಅಂದ್ರೆ ಇಟ್ ಇಸ್ ಅ ಸ್ಪೆಷಲ್ ಕೈಂಡ್ ಆಫ್ ರಿಲೇಷನ್ ಇನ್ ವಿಚ್ ಎಲಿಮೆಂಟ್ಸ್ ಆಫ್ ಎ ಹ್ಯಾಸ್ ಅ ಯೂನಿಕ್ ಇಮೇಜ್. ಅಂದ್ರೆ ಅರ್ಥ ಏನು, ಕಂಪಲ್ಸರಿ ಇಲ್ಲಿರೋ ಎಲಿಮೆಂಟ್ಸ್ ಎಲ್ಲದಕ್ಕೂ 1 2 3 ಎಲ್ಲದಕ್ಕೂ ಇಮೇಜ್ ಇರಬೇಕು, ರೈಟ್? ಸೊ 1 ಇಂದ ಎ ಕೊಡ್ತೀನಿ, 2 ಇಂದ ಬಿ ಕೊಡ್ತೀನಿ, 3 ಇಂದ ಸಿ ಕೊಡ್ತೀನಿ. ಇದು ಬೇಸಿಕ್, ಇದು ಈಸಿ. ಇದು ಸಪೋಸ್ ನೀವು ಚೇಂಜ್ ಮಾಡಿದ್ರೆ, ಸಪೋಸ್ ನೀವು 1 2 3 ತಗೊಂಡ್ರಿ, ಇಲ್ಲಿ ಬಿ ನ ಎ ಬಿ ಸಿ ಅಂತ ತಗೊಂಡ್ರಿ. ಸಪೋಸ್ ಈ ತರ ಕೊಟ್ರೆ ರಿಲೇಷನ್ ನ 1 to 2, 2 to A, 1 to A, 2 to A, 3 to B. ಇದು ಫಂಕ್ಷನ್ ಆಗುತ್ತಾ? ಸಿಂಪಲ್ ರೂಲ್ ಏನು, ಎವ್ರಿ ಎಲಿಮೆಂಟ್ ಇನ್ ದ ಡೊಮೈನ್ ಶುಡ್ ಹ್ಯಾವ್ ಯೂನಿಕ್ ಇಮೇಜ್. ಸೊ 1 ಇಂದ ಎ ಯೂನಿಕ್, 2 ಇಂದ ಎ ಯೂನಿಕ್. ಈಗ ನೋಡಿ, ಯೂನಿಕ್ ಅಂದ್ರೆ ಏನು, ಸೇಮ್ ಇರಬಾರ್ದು ಅಂತ ಅಲ್ಲ, ಯೂನಿಕ್ ಅದು ಅಷ್ಟೇ. ಒಂದು ಎಲಿಮೆಂಟ್ಗೆ ಒಂದು ಇಮೇಜ್ ಇರಬೇಕು, ಇದೆ. 3 ಇಂದ ಬಿ ಗಿದೆ. ಓಕೆ, ಸೊ ಐ ಕ್ಯಾನ್ ಕಾಲ್ ದಿಸ್ ಆಸ್ ಅ ಫಂಕ್ಷನ್. ಓಕೆ, ನೆಕ್ಸ್ಟ್ ಇನ್ನೇನ್ ಕರಿಬಹುದು ನಾನು? ನೆಕ್ಸ್ಟ್ ಇನ್ಯಾವ ತರ ತಗೋಬಹುದು ನಾನು? ಎ ಇಂದ ಸಪೋಸ್ ನಾನು ಬಿ ಇದೇ ತರ 1 2 3 ಅಂಡ್ ಇಲ್ಲಿ ಎ ಬಿ ಸಿ ಅಂತ ತಗೊಂಡ್ರೆ, ಸಪೋಸ್ 1 ಇಂದ ಎಗ್ ಮಾಡಿ 1 ಇಂದ ಬಿಗ್ ಮಾಡಿದ್ರೆ, ಇಲ್ಲಿ ನೋಡಿ ಇಲ್ಲೇ ತಪ್ಪಿದೆ. ಆ ಡೆಫಿನೇಷನ್ಗೆ ಕಾಂಟ್ರಡಿಕ್ಟ್ ಆಗ್ತದೆ, ಕರೆಕ್ಟಾ? ಪ್ರತಿ ಎಲಿಮೆಂಟ್ಗೆ ಯೂನಿಕ್ ಇಮೇಜ್ ಇರಬೇಕು ಅಂತ ಹೇಳಿದೆ, ಬಟ್ ಇಲ್ಲಿ ಯೂನಿಕ್ ಇದೆಯಾ? ಒಂದು ಎಲಿಮೆಂಟ್ಗೆ 2 ಇಮೇಜ್ ಇದೆ, ಅಂದ್ರೆ ಡಿಫರೆಂಟ್ ಇಮೇಜಸ್ ಇದೆ. ಸೊ ಈ ತರ ರಿಲೇಷನ್ ನ ನಾವು ಫಂಕ್ಷನ್ ಅಂತ ಕರೆಯಂಗಿಲ್ಲ, ಯಾಕಂದ್ರೆ ಯೂನಿಕ್ ಆಗಿರ್ಬೇಕು ಅಂಡ್ ಒಂದೇ ಎಲಿಮೆಂಟ್ಗೆ 2 ಇಮೇಜ್ ಇರಬಾರ್ದು. ದೆನ್ ಇಟ್ ಈಸ್ ನಾಟ್. ಸೊ ಇದು ಫಂಕ್ಷನ್ ಅಲ್ಲ, ಬೋತ್ ಆಫ್ ದೆಮ್ ಆರ್ ಫಂಕ್ಷನ್ಸ್, ರೈಟ್? ನೆಕ್ಸ್ಟ್ ಯಾವ ಟೈಪ್ಸ್ ಆಫ್ ಫಂಕ್ಷನ್ ಇದೆ? ನಿಮಗೆ ಸೆಕೆಂಡ್ ಪಿ ಯು ಲಿ 2 ಟೈಪ್ ಆಫ್ ಫಂಕ್ಷನ್ ಇದೆ. ದ ಫಸ್ಟ್ ಒನ್ ಈಸ್ 1 1 ಫಂಕ್ಷನ್. ಫಸ್ಟ್ ಒನ್ ಇಸ್ 1 1 ಫಂಕ್ಷನ್, ಸೆಕೆಂಡ್ ಒನ್ ಇಸ್ ಆನ್ ಟು ಫಂಕ್ಷನ್. ಈಗ 1 1 ಫಂಕ್ಷನ್ ಅಲ್ಲಿ ಏನಾಗುತ್ತೆ? ಸಿಂಪಲ್, 1 ಎಲಿಮೆಂಟ್ 1 ಇಮೇಜ್. ಇದೊಂಥರ ಪೊಸೆಸಿವ್ ಇದ್ದಂಗೆ. ಒಂದು ಎಲಿಮೆಂಟ್ ಒಂದೇ ಇಮೇಜು, ಆ ಇಮೇಜ್ ಬೇರೆ ಯಾರಿಗೂ ಕೊಡೋದಿಲ್ಲ, ಬೇರೆ ಯಾರು ಅದ್ರ ಹತ್ರನೂ ಬರಬಾರ್ದು. ಈಗ ಅದನ್ನ ಮ್ಯಾಪಿಂಗ್ ಅಲ್ಲಿ ಕಲಿಯೋಣ. ಓಕೆ, ಸೊ ಇಲ್ಲಿ ಎ ಇದೆ, ಇಟ್ ಈಸ್ ಬಿ. ಎಫ್ ಇಸ್ ಅ ಫಂಕ್ಷನ್ ಡಿಫೈನ್ಡ್ ಫ್ರಮ್ ಎ ಟು ಬಿ. ಇಲ್ಲಿ 1 2 3 ಇದೆ, ಇಲ್ಲಿ ಎ ಬಿ ಸಿ ತಗೋತೀನಿ. ನೋಡಿ, 1 ಇಂದ ಎ, 2 ಇಂದ ಬಿ, 3 ಇಂದ ಸಿ. ಇಸ್ ದಿಸ್ ಅ ಫಂಕ್ಷನ್? ಎಸ್. ಯಾಕೆ? ಎವ್ರಿ ಎಲಿಮೆಂಟ್ ಆಫ್ ಡೊಮೈನ್ ಹ್ಯಾಸ್ ಅ ಎಲಿಮೆಂಟ್ ಹ್ಯಾಸ್ ಅ ಇಮೇಜ್ ಅಲ್ವಾ? ಸೊ ಇದು ಫಂಕ್ಷನ್ ಆಯ್ತು. 1 1 ಫಂಕ್ಷನ್ 1 1 ಫಂಕ್ಷನ್ ಹೆಂಗ್ ಚೆಕ್ ಮಾಡೋದು? ಸಿಂಪಲ್. ಈಗ ಸಪೋಸ್ 1 ಗೆ ಇಮೇಜ್ ಇರೋದು ಯಾವುದು? ಎ. 2 ಗೆ ಇಮೇಜ್ ಇರೋದು ಬಿ, 3 ಗೆ ಇಮೇಜ್ ಇರೋದು ಸಿ. ನಾವು ಈಗ ಓವರ್ ಆಲ್ ನೋಡಿ, ಪ್ರತಿಯೊಂದು ಎಲಿಮೆಂಟ್ಗೂ ಬೇರೆ ಬೇರೆ ಇಮೇಜ್ ಇದೆ. ಸೊ ದಿಸ್ ಇಸ್ 1 1. ನೆಕ್ಸ್ಟ್ ಕೇಸ್, ಇನ್ನೊಂದು ಕೇಸ್ ಕೊಡ್ತೀನಿ, ನೋಡೋಣ ಏನ್ ಹೇಳ್ತೀರಾ ಅಂತ. 1 2 3 ಇದೆ, ಎ ಬಿ ಸಿ ಇದೆ. ಓಕೆ, 1 ಇಂದ ಎ ಕೊಡ್ತೀನಿ, 2 ಇಂದ ಎ ಕೊಡ್ತೀನಿ, 3 ಇಂದ ಸಿ ಕೊಡ್ತೀನಿ. ಈಸ್ ದಿಸ್ ಅ ಫಂಕ್ಷನ್? ಎಸ್, ಇಟ್ ಈಸ್ ಅ ಫಂಕ್ಷನ್. ಈಸ್ ದಿಸ್ ಅ 1 1 ಫಂಕ್ಷನ್? ಈಗ ನೋಡಿ, 1 ಗೆ ಏನಿದೆ ಎಲಿಮೆಂಟು? ಎ. 2 ಗೆ ಏನಿದೆ ಇಮೇಜು? ಎ. ನೋಡಿ, ಇಲ್ಲೇ ಕಾಂಟ್ರಡಿಕ್ಟ್ ಆಗ್ತದೆ. 1 1 ಅಂದ್ರೆ ಏನು? ಪೊಸೆಸಿವ್, ಅದು ಯಾರ ಜೊತೆನೂ ಶೇರ್ ಮಾಡ್ಕೊಳ್ಳಲ್ಲ. ನೈದರ್ 2 ವಿಲ್ ಶೇರ್ ಎ ವಿತ್ 1 ಆರ್ 1 ವಿಲ್ ಶೇರ್ ಎ ವಿತ್ 2. ಪೊಸೆಸಿವ್, ಅದು ಒಬ್ಬಂಗೆ ಒಂದೇ ಇಮೇಜ್ ಇರಬೇಕು ಅಂಡ್ ಡಿಫರೆಂಟ್ ಆಗಿರ್ಬೇಕು.
ಇಲ್ಲಿ ಡಿಫ್ರೆಂಟ್ ಇದೆಯಾ? ಇಲ್ಲ, ಸೇಮ್ ಬರ್ತಾ ಇದೆ. ಸೊ ದಿಸ್ ಇಸ್ ನಾಟ್ ಅ 1-1 ಫಂಕ್ಷನ್. ಅರ್ಥ ಆಯ್ತಾ 1-1 ಫಂಕ್ಷನ್ ಅಂದ್ರೆ ಏನು ಅಂತ? ಎವ್ರಿ ಎಲಿಮೆಂಟ್ ಇನ್ ದ ಕೋಡೊಮೈನ್ ಶುಡ್ ಹ್ಯಾವ್ ಯೂನಿಕ್ ಅಂಡ್ ಡಿಸ್ಟಿಂಕ್ಟ್ ಇಮೇಜ್. ಡಿಸ್ಟಿಂಕ್ಟ್ ಅಂದ ತಕ್ಷಣ ಡಿಫ್ರೆಂಟ್, ಬೇರೆ ಇರಬೇಕು ಅನ್ನೋದು ಗೊತ್ತಾಗ್ಬಿಡುತ್ತೆ, ರೈಟ್? ಲೆಟ್ಸ್ ಗೋ ಟು ಆನ್ ಟು ನೌ. ಸೇಮ್, ಲೆಟ್ ಎ ಬಿ ಎ ಸೆಟ್, ಲೆಟ್ ಬಿ ಬಿ ಎ ಸೆಟ್. ಲೆಟ್ ಮಿ ಡಿಫೈನ್ ಅ ಫಂಕ್ಷನ್ ಫ್ರಮ್ ಎ ಟು ಬಿ. 1 2 3 ತಗೋತೀನಿ, ಇಲ್ಲಿ ಎ ಬಿ ಸಿ ಇದೆ. ಆನ್ ಟು ಅಂದ್ರೆ ಏನು? ಬೇಸಿಕಲಿ ಆನ್ ಟು, ಈಗ ನೋಡಿ, ಇದನ್ನ ಡೊಮೈನ್ ವಿತ್ ರೆಸ್ಪೆಕ್ಟ್ ಟು ಡೊಮೈನ್ ಡಿಫೈನ್ ಮಾಡಿದೆ. ಆನ್ ಟು ನ ವಿತ್ ರೆಸ್ಪೆಕ್ಟ್ ಟು ಕೋ ಡೊಮೈನ್ ಡಿಫೈನ್ ಮಾಡ್ತೀನಿ. ವಿತ್ ರೆಸ್ಪೆಕ್ಟ್ ಟು ಕೋ ಡೊಮೈನ್ ಡಿಫೈನ್ ಮಾಡಿದ್ರೆ ಸಿಂಪಲ್. ಎವ್ರಿ ಎಲಿಮೆಂಟ್ ಇನ್ ದ ಕೋ ಡೊಮೈನ್ ಶುಡ್ ಬಿ ದ ಇಮೇಜ್ ಆಫ್ ಅಟ್ ಲೀಸ್ಟ್ 1 ಎಲಿಮೆಂಟ್. ಅಂದ್ರೆ ಇಮೇಜ್ ಇರಲೇಬೇಕು. ಇಲ್ಲಿ ನೋಡಿ, ನಾನು ಇಲ್ಲೆಲ್ಲೋ ಒಂದ್ ಕಡೆ ಮಿಸ್ ಮಾಡಿದೆ, ಕರೆಕ್ಟಾ? ಇದಕ್ಕೆ ಇಮೇಜ್ ಇಲ್ಲ, ಬಟ್ ಸ್ಟಿಲ್ ನಾನು ಇದನ್ನ ಫಂಕ್ಷನ್ ಅಂತ ಕರೆದೆ, ಇದು 1-1 ಅಂತಾನು ಕರೆದೆ, ರೈಟ್? ಆದರೆ ಆನ್ ಟು ಮಾಡ್ಬೇಕಾದ್ರೆ ಆ ಆಪ್ಷನ್ ಇರಲ್ಲ. ಆನ್ ಟು ಮಾಡ್ಬೇಕಾದ್ರೆ ಕಂಪಲ್ಸರಿ ಆಗಿ ಎ ಬಿ ಸಿ ಇಮೇಜ್ ಆಗಿರ್ಬೇಕು, ರೈಟ್? ಈಗ ಹೆಂಗ್ ಬರಿತೀನಿ ಇವಾಗ? 1 ಇಂದ ಎ ಬರಿತೀನಿ, 2 ಇಂದ ಬಿ ಬರಿತೀನಿ, 3 ಇಂದ ಸಿ ಬರಿತೀನಿ. ಆನ್ ಟು ಹೆಂಗ್ ಚೆಕ್ ಮಾಡೋದು? ಪ್ರತಿಯೊಂದು ಎಲಿಮೆಂಟ್ ಇನ್ ದ ಕೋಡೊಮೈನ್ ಶುಡ್ ಹ್ಯಾವ್ ಇಮೇಜ್. ಈಗ ಫರ್ಗೆಟ್, ಎಲ್ಲಿಂದ ಬಂದಿದೆ ಬಿಟ್ಬಿಡಿ, ಇಮೇಜ್ ಆಗಿದೆಯಾ ಎಲ್ಲದಕ್ಕೂ, ವಿಚ್ ಮೀನ್ಸ್ ದಟ್ ಈಸ್ ಆನ್ ಟು. ಓಕೆ, ನೆಕ್ಸ್ಟ್ ಇದನ್ನ ಇನ್ನೊಂದ್ಸರಿ ಚೆಕ್ ಮಾಡೋಣ ಬೇರೆ ಕೇಸಲ್ಲಿ. ಸಪೋಸ್ ಹಿಂಗಿದ್ರೆ ಏನಾಗುತ್ತೆ? ಹೈಪೋಥೆಟಿಕಲಿ, ಈಗ ಸಪೋಸ್ ಎ ಬಿ ಸಿ ಇದ್ರೆ ನೋಡಿ, 1 ಇಂದ ಎಗಿದೆ, 2 ಇಂದ ಬಿಗಿದೆ, ಓಕೆ, ನೆಕ್ಸ್ಟ್ 3 ಇಂದ ಸಿಗಿದೆ. ನಾನು ಸದ್ಯಕ್ಕೆ ಇದನ್ನ ತೆಗೆದ್ಬಿಡ್ತೀನಿ, ಎರಡೇ ಎಲಿಮೆಂಟ್ ಇದೆ ಅಂತ ಅನ್ಕೊಳ್ಳೋಣ, ಎ ಅಂಡ್ ಸಿ. ಕಂಡೀಷನ್ ಏನು? ಅಟ್ ಲೀಸ್ಟ್ ಒಂದಕ್ಕೆ ಇಮೇಜ್ ಆಗಿರ್ಬೇಕು. ಒಂದಕ್ಕಿಂತ ಜಾಸ್ತಿ ಇದ್ರು ಓಕೆ, ಅಟ್ಲೀಸ್ಟ್ ಒಂದಕ್ಕೆ ಇರ್ಬೇಕು. ಅಟ್ಲೀಸ್ಟ್ ಒಂದಕ್ಕೆ ಇದೆಯಾ? ಇಲ್ಲಿ ನೋಡಿ, ಎ 2ಕ್ಕಿದೆ, ಓಕೆ, ದಿಸ್ ಇಸ್ ಅ ಫಂಕ್ಷನ್. ನಾನು ಏನ್ ಹೇಳ್ದೆ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ? 2 ಇನ್ಪುಟ್ಗೆ ಇಲ್ಲಿದೆ, 2 ಇನ್ಪುಟ್ಗೆ ಒಂದೇ ಇಮೇಜ್ ಬರ್ಬೋದು, ಬಟ್ ಆನ್ ಟು ಆಗಕ್ಕೆ ಅಟ್ಲೀಸ್ಟ್ ಒಂದ್ ಇರ್ಬೇಕು. ಅಟ್ಲೀಸ್ಟ್ ಒಂದ್ ಇದೆ ಇಲ್ಲಿ. ನೆಕ್ಸ್ಟ್ 3 ಇಂದ ಸಿಗಿದೆ. ಎವ್ರಿ ಎಲಿಮೆಂಟ್ ಇನ್ ದ ಕೋಡೊಮೈನ್ ಹ್ಯಾಸ್ ಅಟ್ ಲೀಸ್ಟ್ 1 ಇಮೇಜ್, ದೇರ್ಫೋರ್ ದಿಸ್ ಇಸ್ ಆನ್ ಟು. ಅರ್ಥ ಆಗ್ತಿದೆ ಅಲ್ವಾ? ಸೊ 1-1 ಆನ್ ಟು. ಈಗ ಕ್ವಶನ್ ಇಲ್ಲಿಂದ ಯಾವ ತರ ಬರುತ್ತೆ? ಸಿಂಪಲ್. ಗಿವನ್ ಅ ಫಂಕ್ಷನ್ ಡಿಫೈನ್ಡ್ ಫ್ರಮ್ ಎ ಟು ಬಿ. ಸಪೋಸ್ ಇದೇ ಫಂಕ್ಷನ್ ಕೊಟ್ಟರು ಅಂತ ಅನ್ಕೊಳ್ಳಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 4. ಶೋ ದಟ್ ದ ಫಂಕ್ಷನ್ ಈಸ್ 1-1 ಅಂಡ್ ಆನ್ ಟು. ವೆರಿಫೈ ವೆದರ್ ದ ಫಂಕ್ಷನ್ ಈಸ್ 1-1 ಅಂಡ್ ಆನ್ ಟು. 3 ಮಾರ್ಕ್ ಕ್ವೆಶನ್. ಸಪೋಸ್ ಇದನ್ನೇ ಅವರು 5 ಮಾರ್ಕ್ಸ್ ಕ್ಯಾರಿ ಮಾಡಬೇಕು ಅಂದ್ರೆ ಏನ್ ಮಾಡ್ತಾರೆ? ಅದಕ್ಕೆ ಇನ್ನೊಂದು ಗೊತ್ತಿರ್ಬೇಕು, ಇನ್ನೊಂದು ಕಾನ್ಸೆಪ್ಟ್ ಗೊತ್ತಿರ್ಬೇಕು ನಿಮ್ಗೆ. ನೋಡಿ, 1-1 ಗೆ ಇಂಜೆಕ್ಟಿವ್ ಫಂಕ್ಷನ್ ಅಂತಾನು ಕರೀತಾರೆ, ಆನ್ ಟುಗೆ ಸರ್ಜೆಕ್ಟಿವ್ ಫಂಕ್ಷನ್ ಅಂತಾನು ಕರೀತಾರೆ. ಓಕೆ, ಕಾನ್ಸೆಪ್ಟ್ ಎಲ್ಲ ಸೇಮ್. ಡಿಫೈನ್ ಇಂಜೆಕ್ಟಿವ್ ಫಂಕ್ಷನ್ ಅಂದ್ರೆ ಇದೇ ಡೆಫಿನೇಷನ್ ನೀವು ಹೇಳ್ಬೇಕು. ಡಿಫೈನ್ ಸರ್ಜೆಕ್ಟಿವ್ ಅಂದ್ರೆ ಆನ್ ಟು ದ ಫಂಕ್ಷನ್ ನೀವು ಹೇಳ್ಬೇಕು. ಸಪೋಸ್ ನೀವು ಫಂಕ್ಷನ್ ಇದೇ 5 ಮಾರ್ಕ್ಸ್ ಕೊಡೋದು ಹೆಂಗೆ ಅಂತ ಹೇಳ್ಬೇಕಿತ್ತು, ರೈಟ್? ಸಪೋಸ್ ಯಾವ್ದೋ ಒಂದು ಫಂಕ್ಷನ್ ಕೊಡ್ತಾರೆ, ಇಟ್ ಈಸ್ ಬೋತ್ ಇಂಜೆಕ್ಟಿವ್ ಅಂಡ್ ಸರ್ಜೆಕ್ಟಿವ್. ಇಟ್ ಈಸ್ ಬೋತ್ ಇಂಜೆಕ್ಟಿವ್ ಅಂಡ್ ಸರ್ಜೆಕ್ಟಿವ್. ಇಂಡೈರೆಕ್ಟ್ಲಿ ಇಟ್ ಈಸ್ ಬೋತ್ 1-1 ಅಂಡ್ ಆನ್ ಟು. ಎರಡೂ ಇದ್ದರೆ ಅಂತ ಫಂಕ್ಷನ್ಸ್ ನ ಬೈಜೆಕ್ಟಿವ್ ಫಂಕ್ಷನ್ಸ್ ಅಂತ ಕರೀತಾರೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬೈಜೆಕ್ಟಿವ್ ಅಂತ ಕರೀತಾರೆ. ಸೊ ದಿಸ್ ಇಸ್ ಅ 5 ಮಾರ್ಕ್ ಕ್ವೆಶನ್. ಇದು 5 ಮಾರ್ಕ್ಸ್ ವೈಟೇಜ್ ಇರುವಂತ ಕ್ವೆಶನ್. ಅರ್ಥ ಆಯ್ತಲ್ಲ? ಸೊ ಬರೀ 1-1 ಅಂಡ್ ಆನ್ ಟು ಅಂತ ಕೇಳಿದ್ರೆ 3 ಮಾರ್ಕ್. 1-1 ಅಂಡ್ ಆನ್ ಟು ಬಿಟ್ಟು ಬೈಜೆಕ್ಟಿವ್ ಕೇಳಿದ್ರೆ ಅದಕ್ಕೆ 5 ಮಾರ್ಕ್ಸ್ ಇರುತ್ತೆ. ಯಾಕಂದ್ರೆ ಬೈಜೆಕ್ಟಿವ್ ಆರ್ ಇನ್ವರ್ಟಿಬಲ್. ಈಗ ಇನ್ವರ್ಟಿಬಲ್ ಏನು ಅಂತ ನಾನು ಕ್ವೆಶನ್ ಮಾಡುವಾಗ ಹೇಳ್ತೀನಿ, ರೈಟ್? ಬೈಜೆಕ್ಟಿವ್ ಆರ್ ಇನ್ವರ್ಟಿಬಲ್. ಸೊ ಇನ್ವರ್ಟಿಬಲ್ ಕ್ವೆಶನ್ಸ್ ಬಗ್ಗೆ ನಿಮಗೆ ಗೊತ್ತಿರಬೇಕು ಅಂದ್ರೆ, ಇನ್ವರ್ಟಿಬಲ್ ಫಂಕ್ಷನ್ಸ್ ಬೇಕು ಅಂದ್ರೆ ಯು ಶುಡ್ ನೋ ವಾಟ್ ಇಸ್ ಬೈಜೆಕ್ಟಿವ್. ಸೊ ಬೈಜೆಕ್ಟಿವ್ ಕಾನ್ಸೆಪ್ಟ್ ಎಲ್ಲಿ ಬರುತ್ತೆ? ದಟ್ ಈಸ್ ಅ 5 ಮಾರ್ಕ್ ಕ್ವೆಶನ್. ಓಕೆ, ಸೊ ಆಕ್ಚುಲಿ ಇಲ್ಲಿಗೆ ನಿಮ್ಮ ಕಾನ್ಸೆಪ್ಟ್ ಮುಗ್ದಿದೆ. ನಾವು ದೇರ್ ಇಸ್ ಒನ್ ಮೋರ್ ಪಾರ್ಟ್, ಕಾಂಪೋಸಿಷನ್. ಅದನ್ನ ಪ್ರಾಬ್ಲಮ್ಸ್ ಮಾಡ್ತಾ 1-2 ಪ್ರಾಬ್ಲಮ್ಸ್ ಮಾಡುವಾಗ ಅರ್ಥ ಮಾಡಿದ್ರೆ ಅರ್ಥ ಆಗುತ್ತೆ. ನಾಟ್ ಟು ವರಿ ಅಬೌಟ್ ದಟ್. ಇಲ್ಲಿಗೆ ನಿಮ್ಮ ರಿಲೇಷನ್ ಅಂಡ್ ಫಂಕ್ಷನ್ ಎಕ್ಸ್ಪ್ಲನೇಷನ್ ಮುಗ್ದಿದೆ. ನಾವು ಲೆಟ್ಸ್ ಗೋ ಟು ದ problem solving lab, solve some problems on functions, bijective functions, invertible function, composition function, and let's end this video. Check the injectivity and surjectivity of the function f from R to R defined by f of x is equal to 3 minus 4x. Is it a bijective function? Bijective ಯಾವಾಗ ಆಗುತ್ತೆ ಅಂತ ಹೇಳಿದೀನಿ. ಇಂಜೆಕ್ಟಿವ್ ಅಂಡ್ ಸರ್ಜೆಕ್ಟಿವ್ 1-1 and on to ಎರಡೂ ಆಗಿರ್ಬೇಕು, ಅವಾಗ ಬೈಜೆಕ್ಟಿವ್ ಆಗುತ್ತೆ. ಫಸ್ಟ್ ಫಂಕ್ಷನ್ ಇಲ್ಲಿಂದ ಎಲ್ಲಿ ಡಿಫೈನ್ ಆಗಿದೆ ಅದನ್ನ ಬರೆಯೋಣ. ಫಂಕ್ಷನ್ ಇಸ್ ಡಿಫೈನ್ಡ್ ಫ್ರಮ್ R to R. ಈಗ 1-1 ಗೆ ನೋಡಿ, ಒಂದು ಕ್ವೆಶನ್ ನೋಡ್ಕೊಳ್ಳಿ. ಒಂದು ಕ್ವೆಶನ್ ನೋಡ್ಕೊಂಡ್ರೆ ಈಸಿಯಾಗಿ ನೀವು ನೆಕ್ಸ್ಟ್ ಮಾಡ್ಕೊಂಡು ಹೋಗ್ಬೋದು, ರೈಟ್? 1-1 ನಾನು 1-1 ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಬೇಕು. ಓಕೆ, ಇದಕ್ಕೆ ಏನ್ ಮಾಡ್ಬೇಕು ನೀವು? ಕನ್ಸಿಡರ್ y is equal to f of x. ಓಕೆ, ಈಗ f of x ಏನ್ ಕೊಟ್ಟಿದ್ದಾರೆ? ವ್ಯಾಲ್ಯೂ ಅವರೇ ಕೊಟ್ಟಿರ್ತಾರಲ್ವಾ. f of x ಏನು? f of x is 3 minus 4x. ನೆಕ್ಸ್ಟ್ ಏನ್ ಮಾಡ್ಬೇಕು? ಕನ್ಸಿಡರ್ ಫಸ್ಟ್ y is equal to f of x ಮಾಡಿದ್ರಿ ಅಲ್ವಾ. ಸೊ ಕನ್ಸಿಡರ್ f of x1 is equal to f of x2. ಫಂಕ್ಷನ್ ವ್ಯಾಲ್ಯೂ ಸೇಮ್ ಇದೆ ಅನ್ನೋ ತರ ತಗೋಬೇಕು, ಎರಡು ಬೇರೆ ಬೇರೆ ಇನ್ಪುಟ್ಸ್ಗೆ. ಓಕೆ, ಅದೇ ಅಲ್ವಾ ಅರ್ಥ? ಎರಡು ಬೇರೆ ಇನ್ಪುಟ್ ಇದ್ರೆ ನಾರ್ಮಲ್ ಇಮೇಜಸ್ ಬೇರೆ ಬೇರೆ ಇರುತ್ತೆ. ಅದೆರಡು ಈಕ್ವಲ್ ಅಂತ ನಾವು ತಗೊಂಡಿದೀವಿ. ಈಗ f of x1 is equal to f of x2. ನಾವು f of x1 ಇದೆ, f of x ಏನು? 3 minus 4. ಇಲ್ಲಿ x1 ಇದೆ, ಅದಕ್ಕೆ x1 ಬರೀತೀನಿ, ವಿಚ್ ಇಸ್ ಈಕ್ವಲ್ ಟು ಇಲ್ಲೇನಾಗುತ್ತೆ?
3 ಮೈನಸ್ 4 ಇಂಟು x2. ಈಗ +3 ಎರಡು ಕಡೆ ಇದೆ, ಒಂದ್ ಶಿಫ್ಟ್ ಮಾಡಿದ್ರೆ ಕ್ಯಾನ್ಸಲ್ ಆಗುತ್ತೆ, ಎರಡು ಕಡೆ ಮೈನಸ್ ಇದೆ, ಅದನ್ನ ಮೈನಸ್ ಮಾಡ್ತೀನಿ. ಸೊ ಏನ್ ಉಳಿಯುತ್ತೆ ಇವಾಗ 4x1 is equal to 4x2 ಉಳಿಯುತ್ತೆ. ಅಂಡ್ ಆಬ್ವಿಯಸ್ಲಿ 4 ನ ಶಿಫ್ಟ್ ಮಾಡಿದ್ರೆ ನಾನು 4 ಕ್ಯಾನ್ಸಲ್ ಆಗುತ್ತೆ. ಸೊ ನಿಮ್ಗೆ ಏನ್ ಬಂತು, x1 is equal to x2 ಬಂತು. ಯಾವಾಗ x1 is equal to x2 ಬರುತ್ತೋ ಇಟ್ ಮೀನ್ಸ್ ದಟ್ ದ ಫಂಕ್ಷನ್ ಇಸ್ 1 to 1. therefore the function is 1 to 1 ಅಂತ ನೀವು ಬರೀಬೇಕು. ನೆಕ್ಸ್ಟ್ ಆನ್ ಟು ಹೆಂಗ್ ಚೆಕ್ ಮಾಡೋದು? ಸಿಂಪಲ್. ಆನ್ ಟು ನಾನು ಹೇಳಿದೀನಿ ಯಾವಾಗ್ಲೂ ಅಷ್ಟೇ, ಇಟ್ ಇಸ್ ವಿತ್ ರೆಸ್ಪೆಕ್ಟ್ ಟು ಕೋಡೊಮೈನ್. ಕೋಡೊಮೈನ್ ಅಲ್ಲಿ ಎಲ್ಲದಕ್ಕೂ ಇಮೇಜ್ ಇದೆಯಾ ಅಂತ ನೋಡ್ಬೇಕು. ಸೊ ನಾನು ಏನ್ ಮಾಡ್ತೀನಿ, ಇವಾಗ y ತಗೋತೀನಿ, ಲೆಟ್ y ಬಿಲಾಂಗ್ ಟು r ಯಾವುದು ಕೋಡೊಮೈನ್ ಅಂತ ಹೇಳ್ತೀನಿ. ಸೊ ಇವಾಗ ಸಿಂಪಲ್, y r ಬಿಲಾಂಗ್ ಆಗ್ತಿದೆ ಅಂದ್ರೆ ಅರ್ಥ y ಇಸ್ ಇಮೇಜ್. ಸೊ ಇದು ಇಮೇಜ್ ಅಂದ್ರೆ ಇದಕ್ಕೊಂದು ಪ್ರೀ ಇಮೇಜ್ ಇರಬೇಕು ಅಲ್ವಾ? ಯೂಸಿಂಗ್ ದ ಫಂಕ್ಷನ್ ಗಿವನ್ ನಾನು ಸಪೋಸ್ ಪ್ರೀ ಇಮೇಜ್ ಇದೆ ಅಂತ ಪ್ರೂವ್ ಮಾಡಿದ್ರೆ ಆನ್ ಟು ಆಗೋಗುತ್ತೆ. ಸೊ ಲೆಟ್ ಸ್ಟಾರ್ಟ್. y is equal to y belongs to r ಕೋಡೊಮೈನ್ ಅಲ್ಲಿ ಇದೆ ಇವಾಗ, ಅಂಡ್ ವಿ ನೋ y is equal to 3 minus 4x. ಈಗ y ಇಮೇಜ್ ಅಂದ್ರೆ x ಏನಾಗುತ್ತೆ, x ಪ್ರೀ ಇಮೇಜ್ ಆಗುತ್ತೆ. ಸೊ ನಾನು ಎಲ್ಲ ಇನ್ ಟರ್ಮ್ಸ್ ಆಫ್ x ಬರೀತೀನಿ. ಇವಾಗ ಹೆಂಗ್ ಬರೆಯೋದು ಅದನ್ನ? y minus 3 ಇದನ್ನ ಈ ಕಡೆ ಶಿಫ್ಟ್ ಮಾಡ್ತೀನಿ. y minus 3 is equal to minus 4x. y minus 3 ಡಿವೈಡೆಡ್ ಬೈ ನೆಗೆಟಿವ್ ಸೈನ್ ಇಲ್ಲಿ ಕೊಡ್ತೀನಿ, ಡಿವೈಡೆಡ್ ಬೈ 4 is equal to x ಅಂತ ಬರೀತೀರಿ. ಈಗ ನೋಡಿ x ಇಲ್ಲಿದೆ, y ಇಲ್ಲಿದೆ. y ಎಲ್ಲಿ ಬಿಲಾಂಗ್ ಆಗ್ತಿದೆ? r ಬಿಲಾಂಗ್ ಆಗ್ತಿದೆ, ಕರೆಕ್ಟಾ? ಸೊ ನಾನು ಏನೇ ವ್ಯಾಲ್ಯೂ ಇಲ್ಲಿ y ಕೊಟ್ರು ನನಗೆ ತಿರ್ಗಾ ರಿಯಲ್ ನಂಬರೇ ಬರುತ್ತೆ, ಕರೆಕ್ಟಾ? ಸೊ x ಎಲ್ಲಿ ಬಿಲಾಂಗ್ ಆಗ್ಬೇಕು? r ಬಿಲಾಂಗ್ ಆಗ್ಬೇಕು, ಅದು ಬಿಲಾಂಗ್ ಆಗ್ತಿದೆ. ದೇರ್ಫೋರ್ ಏನ್ ಬರೀತೀನಿ? ಫಾರ್ ಎವ್ರಿ ವ್ಯಾಲ್ಯೂ ಆಫ್ y, there exists a pre-image. There exists a pre-image x ಅಂತ ಬರೆದ್ರೆ ಸಾಕು, ಆಫ್ x ಇಲ್ಲ ಬೇಡ. ದೇರ್ಫೋರ್ f ಏನಾಗುತ್ತೆ? f is on to. ಸೊ ಇಲ್ಲಿ ಇಂಜೆಕ್ಟಿವ್, ಇದು ಸರ್ಜೆಕ್ಟಿವ್, ಎರಡು ಇದ್ರೆ ಏನು? ಸಿನ್ಸ್ ಬೋತ್ ಆಫ್ ದೆಮ್ ಆರ್ ಸಿನ್ಸ್ ಇಟ್ ಇಸ್ ಇಂಜೆಕ್ಟಿವ್ ಆಸ್ ವೆಲ್ ಆಸ್ ಸರ್ಜೆಕ್ಟಿವ್, ದೇರ್ಫೋರ್ ಎಫ್ ಇಸ್ ಏನಂತ ಬರೀತೀರಾ? ಬೈಜೆಕ್ಟಿವ್ ಅಂತ ಬರೀತೀರಾ. ಓಕೆ, ಅರ್ಥ ಆಯ್ತಲ್ವಾ? ಸಿಂಪಲ್. ನೋಡಿ, ಸ್ಟಾರ್ಟಿಂಗು ಪ್ರೀ ಇಮೇಜ್ ವ್ಯಾಲ್ಯೂಸ್ ಕೊಟ್ರಿ, ನಿಮಗೆ ಇಮೇಜ್ ಸಿಗ್ತಾ ಇತ್ತು. ಲಾಸ್ಟ್ ಅಲ್ಲಿ ಆನ್ ಟು ಏನ್ ಮಾಡಿದ್ರಿ? ಇಮೇಜ್ ನ ಇಟ್ಕೊಂಡು ನೀವು ಇನ್ ಟರ್ಮ್ಸ್ ಆಫ್ ಪ್ರೀ ಇಮೇಜ್ ಡಿಫೈನ್ ಮಾಡಿದ್ರಿ, ನಿಮಗೆ ಆನ್ಸರ್ ಸಿಕ್ತು. ನೆಕ್ಸ್ಟ್ ಕ್ವೆಶನ್ ಹೋಗೋಣ. ನೆಕ್ಸ್ಟ್ ಕ್ವೆಶನ್, ಓಕೆ, ಸೇಮ್ ಇದು ಅಷ್ಟೇ, 1 1 and on to. ನೆಕ್ಸ್ಟ್ ಗಿವನ್ ಫಂಕ್ಷನ್ ಇಸ್ ಡಿಫೈನ್ಡ್ ಫ್ರಮ್ r ಮೈನಸ್ r ಇಂದ 3 ತೆಗಿಬೇಕು ಟು r ಇಂದ 1 ವರ್ಗು. ಓಕೆ, ಏನಕ್ಕೆ ಇದು ಕೊಟ್ಟಿದ್ದಾರೆ ಅಂತ ಅರ್ಥ ಆಗುತ್ತೆ ನೋಡಿ. ಸಿಂಪಲ್. ಈಗ 1 to 1 ಸ್ಟಾರ್ಟ್ ಮಾಡ್ತೀನಿ ನಾನು. 1 to 1 ಅಂದ್ರೆ ಏನು? ಕನ್ಸಿಡರ್ y is equal to f of x. ಓಕೆ, f of x1 should be equal to f of x2, ಕರೆಕ್ಟಾ? ಈಗ f of x1 ಅಂದ್ರೆ ಏನಾಗುತ್ತೆ? x1 minus 2 divided by x1 minus 3 is equal to x2 minus 2 divided by x2 minus 3. ಎರಡನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ x1 minus 2 into x2 minus 3 is equal to x2 minus 2 into x1 minus 3. ಡನ್. ಈಗ ಮಲ್ಟಿಪ್ಲೈ ಮಾಡೋಣ. x1 into x2, x1 into x2, ನೆಕ್ಸ್ಟ್ x1 into minus 3, minus 3x1 minus 2x2 plus 6 is equal to ಇದೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ x1 x2, ನೆಕ್ಸ್ಟ್ minus 3x2 minus 2x1 plus 6. ಈಗ ಎರಡೂ ಕಡೆ ಸೇಮ್ ಸೈನ್ ಸೇಮ್ ನಂಬರ್ ಇದ್ರೆ ಅದನ್ನ ನಾವು ತೆಗೆದಾಕ್ಬೋದು. ಸೊ ನೋಡೋಣ. ಈಗ ನೋಡಿ, ಎರಡೂ ಕಡೆ x1 x2 ಇದೆ, ಪಾಸಿಟಿವ್ ಇದೆ, ಇಲ್ಲೂ ಪಾಸಿಟಿವ್ ಇದೆ, ವಿಚ್ ಮೀನ್ಸ್ ನಾನು ಅಕಸ್ಮಾತ್ ಇದನ್ನ ಈ ಕಡೆ ಶಿಫ್ಟ್ ಮಾಡಿದ್ರು ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಸೊ ಇದು ಕ್ಯಾನ್ಸಲ್ ಮಾಡ್ತೀನಿ. ಅದೇ ತರ ಇಲ್ಲೂ ಪಾಸಿಟಿವ್ ಎಕ್ಸ್ ಇದೆ, ಇಲ್ಲೂ ಪಾಸಿಟಿವ್ ಎಕ್ಸ್ ಅಲ್ಲ. ಸೊ ಎರಡು ಕ್ಯಾನ್ಸಲ್ ಮಾಡ್ತೀವಿ. ಈಗ ಏನೇನು ಉಳಿದಿದೆ? minus 3x1 minus 2x2 is equal to minus 3x2 minus 2x1. x2 ಎಲ್ಲ ಒಂದ್ ಕಡೆ, x1 ಎಲ್ಲ ಒಂದ್ ಕಡೆ ಇಡ್ತೀನಿ. ಸೊ ಮೈನಸ್ ಏನ್ ಮಾಡ್ತೀನಿ ಇಲ್ಲಿ? x2 ಇದೆ ಅಲ್ವಾ, x2 ಈ ಕಡೆ ತರ್ತೀನಿ. ಸೊ ಪ್ಲಸ್ 3x2 ಮೈನಸ್ 2x2 is equal to ಇದನ್ನ ಆ ಕಡೆ ತಗೊಂಡ್ ಹೋಗ್ತೀನಿ, 3x1 minus 2x1. 3x2 minus 2x2 ಏನಾಗುತ್ತೆ? x2 ಆಗುತ್ತೆ, is equal to ಆ ಕಡೆ 3 minus 2 ತಿರ್ಗಾ x1 ಆಗುತ್ತೆ. ಸೊ ಈ ಕಂಡೀಷನ್ ಬಂತು ಅಂತ ಏನರ್ಥ? ದ ಫಂಕ್ಷನ್ ಇಸ್ 1 to 1. ಓಕೆ, ನೆಕ್ಸ್ಟ್ ಏನ್ ಸ್ಟಾರ್ಟ್ ಮಾಡ್ಬೇಕು? ನೆಕ್ಸ್ಟ್ ಆನ್ ಟು ಸ್ಟಾರ್ಟ್ ಮಾಡ್ಬೇಕು ಅಲ್ವಾ? ಸೊ ಫಂಕ್ಷನ್ ಬರ್ಕೊಂಡ್ಬಿಡ್ತೀನಿ. ಫಂಕ್ಷನ್ ಇಸ್ ಡಿಫೈನ್ಡ್ ಫ್ರಮ್ r minus 3 to r minus 3 to r minus 1. ಆನ್ ಟು ಗೆ ಕಂಡೀಷನ್ ಗೊತ್ತಿದೆ. ಆನ್ ಟು ಇಸ್ ವಿತ್ ರೆಸ್ಪೆಕ್ಟ್ ಟು ಕೋಡೊಮೈನ್. ಸೊ ನೀವು ಈ ಲೈನ್ ಬರಿಬೇಕು, ಲೆಟ್ y ಬಿಲಾಂಗ್ ಟು ಕೋಡೊಮೈನ್ ಯಾವುದು? ಕೋಡೊಮೈನ್ ಇಸ್ r minus 1. ಅಂದ್ರೆ ಸೆಟ್ ಆಫ್ ರಿಯಲ್ ನಂಬರ್ಸ್, ಬಟ್ ಅದರಲ್ಲಿ 1 ಇಲ್ಲ, ರೈಟ್? ಈಗ ಇದಕ್ಕೆ ಏನ್ ಬರಿಬೇಕು? ಇದು ಇಮೇಜ್ ಅಂತ ಟ್ರೀಟ್ ಮಾಡಿದ್ರೆ y is equal to f of x. y is the image.
ಏನ್ ಮಾಡ್ಬೇಕು ನೀವು ಆನ್ ಟೂಲಿ ಇನ್ ಟರ್ಮ್ಸ್ ಆಫ್ ಪ್ರೀ ಇಮೇಜ್ ಬರೀಬೇಕು. ಪ್ರತಿ ಇಮೇಜ್ಗೂ ಪ್ರೀ ಇಮೇಜ್ ಇದೆ ಅಂದ್ರೆ ಇಟ್ ಈಸ್ ಅ ಆನ್ ಟು ಫಂಕ್ಷನ್. ಸೊ ಲೆಟ್ಸ್ ಕಂಟಿನ್ಯೂ. y is equal to f of x ಕೊಟ್ಟಿದ್ದಾರೆ. y is equal to ಏನಾಗುತ್ತೆ ಇಲ್ಲಿ x minus 2 by x minus 3. y is equal to x minus 2 divided by x minus 3. ಸೊ ಶಿಫ್ಟ್ ಮಾಡ್ತೀನಿ ಈ ಕಡೆ. ಏನಾಗುತ್ತೆ y into x minus 3 is equal to x minus 2 ಆಗುತ್ತೆ. ಸೊ ಮಲ್ಟಿಪ್ಲೈ ಮಾಡಿದ್ರೆ yx minus 3y is equal to x minus 2. x ಎಲ್ಲ ಒಂದ್ ಕಡೆ ಇಟ್ಕೋತೀನಿ. ಲಾಸ್ಟ್ ಏನ್ ಮಾಡೋದು ಅದೇ ಮಾಡ್ತೀನಿ. 2 minus 3y is equal to x minus xy ಆಗುತ್ತೆ. ಇಲ್ಲ ನೆಕ್ಸ್ಟ್ ಕಾಮನ್ ತೆಗಿಬಹುದು. ಕರೆಕ್ಟಾ? ಸೊ 2 minus 3y is equal to x into 1 minus y. ಇದನ್ನ ಶಿಫ್ಟ್ ಮಾಡ್ತೀನಿ. 2 minus 3y divided by 1 minus y is equal to x. ಓಕೆ, ಈಗ ಪ್ರತಿ ವ್ಯಾಲ್ಯೂಗೂ ನಿಮಗೆ r minus 1 ಅಂದ್ರೆ 1 ಹಾಕಂಗಿಲ್ಲ. 1 ಬಿಟ್ಟು ನೀವೇನೇ ವ್ಯಾಲ್ಯೂ ಹಾಕಿದ್ರು ಡು ಯು ಗೆಟ್ ಅ ರಿಯಲ್ ನಂಬರ್? ಯಾಕಂದ್ರೆ r to r ಇರೋದು ಅಲ್ವಾ, r minus 3 ಇದೆ ಅಲ್ವಾ. ಸೊ ಆರ್ ಯು ಗೆಟಿಂಗ್ ಅ ರಿಯಲ್ ನಂಬರ್? ಎಸ್, ಯು ಆರ್ ಗೆಟಿಂಗ್ ಅ ರಿಯಲ್ ನಂಬರ್. therefore ಲಾಸ್ಟ್ ಅಲ್ಲಿ ಕನ್ಕ್ಲೂಡ್ ಮಾಡೋದು ಹೆಂಗೆ? ಫಾರ್ ಎವ್ರಿ ವ್ಯಾಲ್ಯೂ ಆಫ್ y there exists a pre-image. there exists a pre-image x. therefore ಏನ್ ಬರೀತೀರಾ? ಫಂಕ್ಷನ್ is on to. ಇಲ್ಲಿಗೆ ಇದು ಮುಗೀತು, ಈ ಕ್ವೆಶ್ಚನ್ ಮುಗೀತು. ಓಕೆ, ಲೆಟ್ಸ್ ಗೋ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ಇನ್ವರ್ಸ್ ಇದೆ, ಇನ್ವರ್ಸ್ ಆಮೇಲೆ ಮಾಡೋಣ. ಓಕೆ, prove that the greatest integer function is neither 1 1 nor on 2. ಓಕೆ, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಎಲ್ರಿಗೂ ಗೊತ್ತಿದೆ ಅಲ್ವಾ. ಈಗ ಸಪೋಸ್ 1 ಅಂತ ತಗೊಂಡ್ರೆ ನಾನು ನಿಮಗೆ ಔಟ್ಪುಟ್ 1 ಬರುತ್ತೆ. ಸಪೋಸ್ ನಾನು 1.1 ಅಂತ ತಗೊಂಡ್ರು ಔಟ್ಪುಟ್ 1 ಬರುತ್ತೆ. ಸಪೋಸ್ ನಾನು 1.9 ಅಂತ ತಗೊಂಡ್ರು ಔಟ್ಪುಟ್ 1 ಬರುತ್ತೆ. ಅಂದ್ರೆ ಡೆಸಿಮಲ್ ನೆಲ್ಲ ಅವಾಯ್ಡ್ ಮಾಡುತ್ತೆ, ನಿಯರೆಸ್ಟ್ ಇಂಟೀಜರ್ ನ ತಗೊಳುತ್ತೆ. ದಟ್ ಇಸ್ ದ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್, ರೈಟ್? ಈಗ ನಾವು ಇದನ್ನ ಫಂಕ್ಷನ್ 1 1 ಅಥವಾ ಆನ್ ಟು ಆಗದೇ ಇಲ್ಲ ಅಂತ ಪ್ರೂವ್ ಮಾಡಬೇಕು. ಓಕೆ, ಸೊ ಲೆಟ್ ಸ್ಟಾರ್ಟ್. ಫಂಕ್ಷನ್ ಇಸ್ ಡಿಫೈನ್ಡ್ ಫ್ರಮ್ ಆರ್ ಟು ಬಾರ್. ನೋಡಿ, ನೀವು ಡೊಮೈನ್ ಕೋಡೊಮೈನ್ ನೋಡಿದ ತಕ್ಷಣ ಅರ್ಥ ಆಗ್ಬೇಕು ನಿಮಗೆ ಈ ಫಂಕ್ಷನ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಅಲ್ಲಿ ಸಿಗೋ ಆನ್ಸರ್ ಯಾವಾಗ್ಲೂ ಇಂಟೀಜರ್ ಆಗಿರುತ್ತೆ. ಇಟ್ ವಿಲ್ ನಾಟ್ ಬಿ ಎ ರಿಯಲ್ ನಂಬರ್. ಕರೆಕ್ಟಾ? ಸೊ ಇಲ್ಲೇ ಅರ್ಥ ಆಗ್ಬೇಕು ಅದು ಎರಡೂ ಆಗಲ್ಲ ಅಂತ. ಬಟ್ ಸ್ಟಿಲ್ ವಿಲ್ ಪ್ರೂವ್ ಇಟ್ ಎನಿವೆ. ಫಸ್ಟ್ 1 to 1 ಗೆ ಏನ್ ಚೆಕ್ ಮಾಡ್ಬೇಕು ನಾನು? 1 to 1 ಗೆ ಸೇಮ್ ಕನ್ಸಿಡರ್ y is equal to f of x. ಓಕೆ, ಸೊ y ಏನಾಗುತ್ತೆ? y is equal to mod x ಆಗುತ್ತೆ. ಇಫ್ x is equal to ಸೇಮ್ ಇಲ್ಲಿ ತಗೊಂಡಿರೋ ಎಕ್ಸಾಂಪಲ್ ತಗೋತೀನಿ. ಇಫ್ x is equal to 1.1, y is equal to ಏನಾಗುತ್ತೆ? 1.1 ಆಗುತ್ತೆ. ಏನ್ ಬರುತ್ತೆ ಆನ್ಸರ್? 1 ಬರುತ್ತೆ. ಸೊ ಇಫ್ x is equal to x1 ಅಂತ ತಗೋತೀನಿ, ಇದನ್ನ x2 ಅಂತ ತಗೋತೀನಿ. x2 ನ 1.9 ಅಂತ ತಗೊಂಡ್ರೆ y is equal to ಏನಾಗುತ್ತೆ? 1.9 ತಗೋಬೇಕು ನಾನು. ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಆಫ್ 1.9. ಹಾಗೆ ನಿಮಗೆ ಆನ್ಸರ್ 1 ಬರುತ್ತೆ. therefore ನಾನು ಏನ್ ಮಾಡ್ತೀನಿ ಇವಾಗ? f of x1 is equal to f of x2. ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಕರೆಕ್ಟಾ? f of x1 ಅಂದ್ರೆ ಏನಾಗುತ್ತೆ ಇಲ್ಲಿ? f of x1 is 1.1 ಅಂತ ಬರುತ್ತೆ. 1.1 is equal to f of 1.9. ಓಕೆ, ಅಂದ್ರೆ ಏನರ್ಥ? ಫಂಕ್ಷನ್ ವ್ಯಾಲ್ಯೂ ಸೇಮ್ ಇರೋದ್ರಿಂದ ಏನ್ ಮಾಡ್ತೀನಿ ನಾನು ಇವಾಗ? 1.1 is equal to 1.9 ಅಂತ ಬರೀತೀನಿ. ಬಟ್ ಇದು ಪ್ರಾಕ್ಟಿಕಲಿ ಕರೆಕ್ಟಾ? 1.1 1.9 ಎರಡು ಒಂದೇ ವ್ಯಾಲ್ಯೂ ಆಗುತ್ತಾ? ಸೊ 1.1 and 1.9 are not equal. therefore the function is not 1 to 1. 1 to 1 ಆಗಲ್ಲ. ಓಕೆ, ನೆಕ್ಸ್ಟ್ ಏನ್ ಮಾಡಬೇಕು? ಲೆಟ್ y ಬಿಲಾಂಗ್ ಟು r. ಇಲ್ಲಿ r ಅಂದ್ರೆ ಯಾವುದು? ಕೋಡೊಮೈನ್. ಲೆಟ್ y ಬಿಲಾಂಗ್ ಟು ದ ಕೋಡೊಮೈನ್. ನೆಕ್ಸ್ಟ್ ಏನ್ ಮಾಡಬೇಕು? y ಇಮೇಜ್. ಕರೆಕ್ಟಾ? ಸೊ ಯು ಶುಡ್ ಗೆಟ್ ಅ ಪ್ರೀ ಇಮೇಜ್ ಫಾರ್ ಎವ್ರಿ ವ್ಯಾಲ್ಯೂ ಆಫ್ y. ಸೊ ಏನ್ ಮಾಡ್ತೀನಿ ಇವಾಗ? y is equal to mod of x. ಸೇಮ್ ಎಕ್ಸ್ಪ್ಲನೇಷನ್, ಏನು ಚೇಂಜ್ ಇಲ್ಲ ಇದರಲ್ಲಿ, ರೈಟ್? ಈಗ ಸಪೋಸ್ ನಾನು ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಈ ತರ ಇದ್ದು ನಾನು ಆನ್ ಟು ಪ್ರೂವ್ ಮಾಡ್ಬೇಕಂದ್ರೆ ಏನು? ಈಗ ಇಲ್ಲಿ ಏನಾಗುತ್ತೆ ಇವಾಗ? ಸಿಂಪಲ್, ನಾನು ಏನೇ ಇಮೇಜ್ ಹಾಕಿದ್ರು ಅದಕ್ಕೆ ಪ್ರೀ ಇಮೇಜ್ ಎಕ್ಸಿಸ್ಟ್ ಆಗುತ್ತೆ ಅಂತ ಪ್ರೂವ್ ಮಾಡಬೇಕು. ಕರೆಕ್ಟಾ? ಈಗ ನೋಡಿ, ಸಪೋಸ್ ನನಗೆ ಉಲ್ಟಾ ಹೋಗೋಣ. ಇವಾಗ ಸಪೋಸ್ ನನಗೆ 1 ಬೇಕು ಅಂದ್ರೆ ನಾನು ಏನ್ ಮಾಡ್ಬೋದು? ಸಪೋಸ್ ನನಗೆ ಆನ್ಸರ್ 1 ಬೇಕು ಅಂದ್ರೆ ನಾನು 1 ಅಂತಾನೆ ತಗೋಬಹುದು. ಸಪೋಸ್ ನನಗೆ ಆನ್ಸರ್ 1 ಬೇಕು ಅಂದ್ರೆ ಇನ್ನೂ ಒಂದು ಆಪ್ಷನ್ ಇದೆ, 1.1 ತಗೋಬಹುದು. ಸಪೋಸ್ ನನಗೆ 1 ಆನ್ಸರ್ ಬೇಕು ಅಂದ್ರೆ 1.9 ತಗೋಬಹುದು. ಕರೆಕ್ಟಾ? ಸೊ ಪ್ರತಿ ಒಂದು ಈಕ್ವಲ್ ಇದೆ. ಅಂಡ್ ನಮಗ್ ಗೊತ್ತಿದೆ ಆನ್ ಟು ಅಲ್ಲಿ ಏನು? ಇಟ್ ಶುಡ್ ಬಿ ಫಂಕ್ಷನ್ ಆಗ್ಬೇಕು ಅಂದ್ರೆ ಇಟ್ ಶುಡ್ ಹ್ಯಾವ್ ಯೂನಿಕ್. ಒಂದೇ ವ್ಯಾಲ್ಯೂ ನಿಮಗೆ 3 ಡಿಫರೆಂಟ್ ಇನ್ಪುಟ್ಸ್ ಇಂದ ಬರ್ತಾ ಇದೆ. ಕರೆಕ್ಟಾ? ಸೊ ಈ ತರ ಮಾಡಿದ್ರೆ ಇಟ್ ವಿಲ್ ನಾಟ್ ಬಿ ಆನ್ ಟು ಫಂಕ್ಷನ್. ಆನ್ ಟುಗೇನು? ಪ್ರತಿಯೊಂದು r ಅಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ r ಅಲ್ಲಿರೋ ಈ ತರ ಇದ್ದಾಗ ಕೋಡೊಮೈನ್ ಶುಡ್ ಹ್ಯಾವ್ ಈಚ್ ಎಲಿಮೆಂಟ್ ಶುಡ್ ಬಿ ಅ ಇಮೇಜ್. ಬಟ್ ಇಲ್ಲಿ ಏನಾಗ್ತಿದೆ? ಇಲ್ಲಿ ನಿಮಗೆ ಆನ್ಸರ್ಸ್ ಬರೀ ಇಂಟೀಜರ್ ಸಿಗ್ತದೆ. ನೀವ್ ಏನೇ ತಗೊಳ್ಳಿ ಒಳಗಡೆ, ಇಫ್ ಯು ಟೇಕ್ ಅ ರಿಯಲ್ ನಂಬರ್ ಆಲ್ಸೋ ದ ಆನ್ಸರ್ ಯು ಆರ್ ಗೆಟಿಂಗ್ ಇಸ್ ಇಂಟೀಜರ್. ಎಲ್ಲೋ ಒಂದ್ ಕಡೆ ನಿಮ್ಗೆ 1/2 1/3 1/4 ಈ ತರ ವ್ಯಾಲ್ಯೂ ಇಮೇಜ್ ಆಗಿ ಬರಲ್ಲ. ಕರೆಕ್ಟ್? therefore ನಾನೇನ್ ಬರಿತೀನಿ? ದ ಫಂಕ್ಷನ್ ಈಸ್ ಆಲ್ವೇಸ್ ಹ್ಯಾವಿಂಗ್
integer as its output, but it is defined from R to R. Therefore, the function is not onto. ಇಲ್ಲಿಗೆ ನಿಮ್ಮ ಥರ್ಡ್ ಕ್ವೆಶನ್ ಮುಗೀತು. ಬೇರೆ ಯಾವ್ದಾದ್ರು ಇದೆಯಾ? ಲೆಟ್ಸ್ ಸಿ. ಓಕೆ, ಶೋ ದಟ್ ದ ಫಂಕ್ಷನ್ f from r0 to r0 given by f of x is equal to 1 by x. f of x is equal to 1 by x. Okay, function is defined from r0 to r0. r0 ಅಂದ್ರೆ ಏನು? ಓಕೆ, r0 is the set of all non-zero real numbers. 0 ಬಿಟ್ಟು ಎಲ್ಲ ರಿಯಲ್ ನಂಬರ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಸೊ f of x is equal to 1. ಸ್ಟಾರ್ಟ್ ಮಾಡ, ಇದರಲ್ಲಿ ಏನು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದು ಏನೂ ಇಲ್ಲ. 1 by x ಕೊಟ್ಟಿದ್ದಾರೆ. ಓಕೆ, ಕನ್ಸಿಡರ್ y is equal to f of x. ಸೊ y ವ್ಯಾಲ್ಯೂ ಏನಾಗುತ್ತೆ? y is equal to 1 by x. ಸೊ ಏನ್ ಮಾಡ್ಬೇಕು ಇವಾಗ? ಲೆಟ್ ಎಫ್ ಆಫ್ x1 is equal to ಯಾವುದೋ ಒಂದು ಫಂಕ್ಷನ್, ಎರಡು ಫಂಕ್ಷನ್ ವ್ಯಾಲ್ಯೂ ಸೇಮ್ ಇದೆ ಅಂತ ಅನ್ಕೊಳ್ಳೋಣ. 1 by x1 is equal to 1 by x2. ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಸಿಗುತ್ತೆ? x2 is equal to x1. ಇದು ಅಚೀವ್ ಆದ್ರೆ ಏನರ್ಥ? ಫಂಕ್ಷನ್ ಇಸ್ 1 to 1. ಮುಗೀತು, 1 to 1. ನೆಕ್ಸ್ಟ್ ಆನ್ ಟು ಹೋಗೋಣ. ಆನ್ ಟು ಏನ್ ಮಾಡ್ಬೇಕು? ಲೆಟ್ y ಬಿಲಾಂಗ್ ಟು r0. ಎಲ್ಲಿಗೆ ಬಿಲಾಂಗ್ ಆಗ್ಬೇಕಿದು? ಇದು ಕೋರ್ ಡೊಮೇನ್ ಬಿಲಾಂಗ್ ಆಗ್ಬೇಕು. ಓಕೆ, ಕೋರ್ ಡೊಮೇನ್ ಅಲ್ಲಿ ಇದೆ ಅಂತ ಅನ್ಕೊಳ್ಳಿ. ನಾನು ಇವಾಗ ಪ್ರತಿ ವೈಗೂ ಪ್ರೀ ಇಮೇಜ್ ಇದೆ ಅಂದ್ರೆ ಇಟ್ ಇಸ್ ಆನ್ ಟು. ಸೊ y is equal to 1 by x ಅಂತ ತಗೊಳ್ಳೋಣ. ಸೊ x ವ್ಯಾಲ್ಯೂ ಏನಾಗುತ್ತೆ? x is equal to 1 by y ಆಗುತ್ತೆ. ಎನಿವೆ ಆ y ಬಿಲಾಂಗ್ ಆಗ್ತಿರೋದು r0 ಗೆ, ಅಂದ್ರೆ 0 ಇಲ್ಲ. 0 ಇದ್ರೆ ಅನ್ಡಿಟರ್ಮೈನ್ಡ್ ಫಾರ್ಮ್ ಆಗುತ್ತೆ. ಸೊ 0 ಇಲ್ಲ. 0 ಬಟ್ ನೀವು ಯಾವುದೇ ವ್ಯಾಲ್ಯೂ ಹಾಕಿದ್ರು ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ x. ದೇರ್ಫೋರ್ ಏನ್ ಬರೀತೀರಾ? ಫಾರ್ ಎವ್ರಿ ವ್ಯಾಲ್ಯೂ ಆಫ್ y there exists a pre-image. There exists a pre-image x. Therefore ಏನಾಗುತ್ತೆ ಇದು? Therefore function is onto. ಇಲ್ಲಿಗೆ ಈ ಕ್ವೆಶನ್ ಮುಗೀತು. ನೆಕ್ಸ್ಟ್, is the result true if the domain r0 is replaced by n and codomain is same? ಇದೇ ಆಗುತ್ತಾ ಅಂತ ಕೇಳ್ತಿದ್ದಾರೆ. ಸೊ ನಾನು ಏನ್ ಮಾಡ್ಬೇಕು ಇವಾಗ? f is a function from n0. ಸೊ f is a function from n to r0 ಅಂತ ಬರೀಬೇಕು. ಓಕೆ, ಅವ್ರು ಏನ್ ಕೇಳ್ತಿದ್ದಾರೆ? ಈಸ್ ದ ರಿಸಲ್ಟ್ ಟ್ರೂ? ರಿಸಲ್ಟ್ ನಮಗೆ ಎರಡು 1 to 1 ಆನ್ ಟು 2 ಬಂದಿದೆ. ಓಕೆ, ಈ ತರ ಇದ್ದಾಗ ಏನಾಗುತ್ತೆ? ಎನ್ ಅಂದ್ರೆ ನಿಮಗೆ ವ್ಯಾಲ್ಯೂಸ್ ಯಾವಾಗ್ಲೂ 1 ಇಂದ ಸ್ಟಾರ್ಟ್ ಆಗುತ್ತೆ ಅಂಡ್ ಇಟ್ ಗೋಸ್ ಆನ್ ಅಂಡ್ ಇಟ್ ವಿಲ್ ಬಿ ಪಾಸಿಟಿವ್. ಓಕೆ, ಸೊ ನಾನ್ ಝೀರೋ ನೆಗೆಟಿವ್ ಅಂತ ಎಲ್ಲರೂ ಮೆನ್ಷನ್ ಮಾಡಿದಾರಾ? ನಾನ್ ಝೀರೋ ರಿಯಲ್ ನಂಬರ್ಸ್ ಅಷ್ಟೇ. ಸೊ ನಮಗೆ ಆನ್ಸರ್ ಬರೀ ಪಾಸಿಟಿವ್ ಆಗಿರುತ್ತೆ, ಬಟ್ ವಿ ನೋ ದಟ್ ಇಟ್ ಈಸ್ ನೆಗೆಟಿವ್ ಆಲ್ಸೋ. ಸೊ 1 to 1 ಆಗಲ್ಲ. ನೆಕ್ಸ್ಟ್, ಸೇಮ್ ಗೋಸ್ ಫಾರ್ ದಿಸ್ ಆಲ್ಸೋ. ಪ್ರತಿಯೊಂದು ವ್ಯಾಲ್ಯೂಗೂ ನನಗೆ ಸಿಗಲ್ಲ. ಸೊ ಎನ್ ಚೇಂಜ್ ಮಾಡಿದ ತಕ್ಷಣ ದ ರಿಸಲ್ಟ್ ಇಸ್ ನಾಟ್ ಟ್ರೂ. ಅದು ಇನ್ನೊಂಚೂರು ಎಲಾಬರೇಟ್ ಮಾಡಿ ಬರೆದ್ರೆ ದಿಸ್ ಇಸ್ ಆಲ್ಸೋ ಡನ್. ಓಕೆ, ನೆಕ್ಸ್ಟ್ ಕ್ವೆಶನ್ ಎಲ್ಲ. ಓಕೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್, ನೋಡಿ ದಯವಿಟ್ಟು ಇದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಸ್ವಲ್ಪ ಹೊತ್ತು ಬಿಟ್ಟಿರ್ತೀನಿ. ಕಮೆಂಟ್ ಬಾಕ್ಸ್ ಅಲ್ಲಿ ಇದನ್ನ ಮಾಡ್ಬಿಟ್ಟು ಆನ್ಸರ್ ಏನ್ ಬಂತು ಅಂತ ತಿಳಿಸಿ. ಈಸಿ ಕ್ವೆಶನ್ ಇದು. ಓಕೆ, ನೆಕ್ಸ್ಟ್ ಮೇನ್ ನಾನು ಏನಕ್ಕೆ ಇದನ್ನ ಆನ್ಸರ್ ಮಾಡಿ ಅಂತ ಹೇಳಿದೆ ಅಂದ್ರೆ, ನೆಕ್ಸ್ಟ್ ನಾವು 5 ಮಾರ್ಕ್ಸ್ ಕ್ವೆಶನ್ ಹೋಗ್ಬೇಕು. ಬಟ್ ಬಿಫೋರ್ ದಟ್ ನಾನು ಎಕ್ಸ್ಪ್ಲನೇಷನ್ ಅಲ್ಲೂ ಹೇಳಿದ್ದೀನಿ, ಕಾಂಪೋಸಿಷನ್ ಅರ್ಥ ಮಾಡ್ಕೋಬೇಕು ಫಸ್ಟ್. ಓಕೆ, ಈಗ ನೋಡಿ, ಎಫ್ ಇಸ್ ಅ ಫಂಕ್ಷನ್ ಫ್ರಮ್ ಎ ಟು ಬಿ ಅಂತ ಬರಿತೀನಿ. ಓಕೆ, ಸೊ ಎ ಇಲ್ಲಿದೆ, ಎ ಸೆಟ್ ಇಲ್ಲಿದೆ, ಬಿ ಸೆಟ್ ಇಲ್ಲಿದೆ. ಓಕೆ, ಬಟ್ ಇದ್ರ ಜೊತೆ ಇನ್ನೊಂದು ಫಂಕ್ಷನ್ ಬರಿತೀನಿ, ಜಿ ಇಸ್ ಅ ಫಂಕ್ಷನ್ ಫ್ರಮ್ ಬಿ ಟು ಸಿ ಅಂತ ಬರಿತೀನಿ. ಓಕೆ, ಬಿ ಟು ಸಿ. ಇಲ್ಲಿಂದ ಇಲ್ಲಿಗಿರೋ ಫಂಕ್ಷನ್ ನ ಎಫ್ ಅಂತ ಬರಿತೀನಿ, ಇಲ್ಲಿಂದ ಇಲ್ಲಿಗೆ ಡಿಫೈನ್ ಆಗ್ತಿರೋ ಫಂಕ್ಷನ್ ನ ಜಿ ಅಂತ ಬರಿತೀನಿ. ಓಕೆ, ಈಗ ಸಪೋಸ್ ಈಗ ನೋಡಿ, ಇಲ್ಲಿ ಎಕ್ಸ್ ವ್ಯಾಲ್ಯೂಸ್ ಇರುತ್ತೆ, ಇನ್ಪುಟ್ ವ್ಯಾಲ್ಯೂಸ್. ಅದು ಬಿಗ್ ಹೋಗಿದ ತಕ್ಷಣ ಇಲ್ಲೇನಿರುತ್ತೆ? ಎಫ್ ಆಫ್ ಎಕ್ಸ್ ಇರುತ್ತೆ. ಕರೆಕ್ಟಾ? ಈಗ ಇಲ್ಲಿರೋ ಫಂಕ್ಷನ್ ಬಿ ಟು ಸಿ ಫಂಕ್ಷನ್ ಡಿಫೈನ್ ಆಗಿರೋದು ಜಿ ಆಫ್ ಎಕ್ಸ್. ಬಟ್ ನೀವೇನ್ ವ್ಯಾಲ್ಯೂ ಕೊಡ್ತಾ ಇದ್ದೀರಾ? ಯು ಆರ್ ಬೇಸಿಕಲಿ ಗಿವಿಂಗ್ ಜಿ ಆಫ್ ಎಫ್ ಆಫ್ ಎಕ್ಸ್. ಯಾಕಂದ್ರೆ ಇದು ಇನ್ಪುಟ್ ಆಗ್ಬಿಡುತ್ತೆ. ಬಿ ಇಸ್ ದ ಇನ್ಪುಟ್ ಫಾರ್ ಸಿ ಅಲ್ವಾ? ಸೊ ದೀಸ್ ಕೈಂಡ್ ಆಫ್ ಫಂಕ್ಷನ್ಸ್ ಆರ್ ಕಾಲ್ಡ್ ಆಸ್ ಕಾಂಪೋಸಿಷನ್ ಫಂಕ್ಷನ್ ವಿಚ್ ಇಸ್ ರಿಟರ್ನ್ ಲೈಕ್ ದಿಸ್, ಜಿ ಆಫ್ ಎಫ್ ಆಫ್ ಎಕ್ಸ್. ಅರ್ಥ ಆಯ್ತಾ? ಎ ಇಂದ ಬಿಗ್ ಒಂದು ಫಂಕ್ಷನ್ ಇತ್ತು, ಅದೇ ಔಟ್ಪುಟ್ ವ್ಯಾಲ್ಯೂಸ್ ಇಟ್ ಇಸ್ ಆಕ್ಟಿಂಗ್ ಲೈಕ್ ಅದೇ ಔಟ್ಪುಟ್ ವ್ಯಾಲ್ಯೂ ಇನ್ನೊಂದು ಬೇರೆ ಒಂದು ಸೆಟ್ ಅಲ್ಲಿ, ಬೇರೆ ಒಂದು ಕೋಡ್ ಡೊಮೇನ್ ಅಲ್ಲಿ ಇನ್ಪುಟ್ ಆಗಿ ಆಕ್ಟ್ ಮಾಡ್ತಿದೆ. ಸೊ ಇಲ್ಲಿರೋ ವ್ಯಾಲ್ಯೂಸ್ ಎಲ್ಲ ಯಾವ ತರ ಇರುತ್ತೆ? ಜಿ ಆಫ್ ಎಕ್ಸ್ ತರ ಇರುತ್ತೆ. ಬಟ್ ನಿಮಗೆ ಬರ್ತಾ ಇರೋ ವ್ಯಾಲ್ಯೂಸ್ ಏನು? ಇಲ್ಲಿಂದ ಎಕ್ಸ್ ಬರ್ತಿತ್ತು, ದೇರ್ ಫಾರ್ ಎಫ್ ಆಫ್ ಎಕ್ಸ್. ಇಲ್ಲಿಂದ ಎಫ್ ಆಫ್ ಎಕ್ಸ್ ಬರ್ತಿದೆ, ದೇರ್ ಫಾರ್ ಜಿ ಆಫ್ ಎಫ್ ಆಫ್ ಎಕ್ಸ್. ಅರ್ಥ ಆಯ್ತಾ? ಈ ತರ ಫಂಕ್ಷನ್ಸ್ ನ ಕಾಂಪೋಸಿಷನ್ ಅಂತ ಕರೀತಾರೆ. ಸೊ ಅದನ್ನ ಹೆಂಗ್ ಡಿನೋಟ್ ಮಾಡ್ತಾರೆ? ಜಿ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಜಿ ಆಫ್ ಎಫ್ ಆಫ್ ಎಕ್ಸ್. ಅರ್ಥ ಆಯ್ತಾ? ಈಗ ಅದೇ ಸಪೋಸ್ ಎಲ್ಲ ಉಲ್ಟಾ ಮಾಡಿದ್ರೆ, ಈಗ ಎ ಟು ಸಿ ಜಿ ಆಫ್ ಎಕ್ಸ್ ಇತ್ತು, ಸಿ ಟು ಎ ಮಾಡಿದ್ರೆ ಏನಾಗುತ್ತೆ? ಸಿಂಪಲ್ ಎಫ್ ಆಫ್ ಜಿ ಆಫ್ ಎಕ್ಸ್ ಆಗುತ್ತೆ. ಯಾಕಂದ್ರೆ ನೋಡಿ, ಇಲ್ಲಿ ಸಿಗ್ತಾರೆ ಜಿ ಆಫ್ ಎಫ್ ಆಫ್ ಎಕ್ಸ್ ಅಲ್ವಾ? ಜಿ ಆಫ್ ಎಫ್ ಆಫ್ ಎಕ್ಸ್ ಇಸ್ ಅ ಪ್ರೀ ಇಮೇಜ್. ಇದಕ್ಕೆ ಪ್ರೀ ಇಮೇಜ್ ಏನು? ಎಫ್ ಆಫ್ ಎಕ್ಸ್. ಸೊ ಅದನ್ನು ಉಲ್ಟಾ ಮಾಡಿದ್ರೆ ಎಕ್ಸ್ ಬರ್ಬೇಕು ನಮಗೆ ಆನ್ಸರ್. ಓಕೆ, ಸೊ ಎಫ್ ಕಾಂಪೋಸಿಷನ್ ಜಿ ಆಫ್ ಎಕ್ಸ್ ಏನಾಗುತ್ತೆ? ಎಫ್ ಆಫ್ ಜಿ ಆಫ್ ಎಕ್ಸ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಈಗ ಏನಕ್ಕೆ ಬೇಕಿದು? ಸಿಂಪಲ್, ಕಾಂಪೋಸಿಷನ್ ಫಂಕ್ಷನ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ವೆನ್ ವಿ ವಾಂಟ್ ಟು ಸ್ಟಡಿ ಸಮಥಿಂಗ್ ಕಾಲ್ಡ್ ಆಸ್ ಇನ್ವರ್ಟಿಬಲ್ ಫಂಕ್ಷನ್. ಇನ್ವರ್ಟಿಬಲ್ ಫಂಕ್ಷನ್. ಓಕೆ, ದಿಸ್ ಇಸ್ ಅ 5 ಮಾರ್ಕ್ಸ್ ಕ್ವೆಶನ್. ಓಕೆ, ಯಾವಾಗ ಇನ್ವರ್ಟಿಬಲ್ ಆಗುತ್ತೆ? ಸಪೋಸ್ ದೇರ್ ಇಸ್ ಅ ಫಂಕ್ಷನ್ ಡಿಫೈನ್ಡ್ ಫ್ರಮ್ ಎ ಟು ಬಿ ಎಫ್
ಅಂಡ್ ಜಿ ಇಸ್ ಅ ಫಂಕ್ಷನ್ ಡಿಫೈನ್ಡ್ ಫ್ರಮ್ ಬಿ ಟು ಸಿ. ಈ ತರ ಡಿಫೈನ್ ಆಗಿದ್ದಾಗ ಯಾವಾಗ ಇನ್ವರ್ಟಿಬಲ್ ಆಗುತ್ತೆ ಅಂದ್ರೆ ಸಿಂಪಲ್, ನೀವು ಫಸ್ಟ್ ಎಫ್ ಕಾಂಪೋಸಿಷನ್ ಜಿ ಆಫ್ ವೈ ಫೈಂಡ್ ಮಾಡಬೇಕು. ಓಕೆ, ಸಿ ವೈ ಎಲ್ ಬಿಲಾಂಗ್ ಅದೆಲ್ಲ ನೋಡೋಣ, ಕ್ವೆಶನ್ ಬಂದಾಗ ಗೊತ್ತಾಗುತ್ತೆ. ನೆಕ್ಸ್ಟ್ ಅದೇ ತರ ಜಿ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ ಫೈಂಡ್ ಮಾಡಬೇಕು. ಇಫ್ ಎಫ್ ಕಾಂಪೋಸಿಷನ್ ಜಿ ಆಫ್ ವೈ ಇಸ್ ಈಕ್ವಲ್ ಟು ವೈ ಅಂಡ್ ಜಿ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್, ಅಂದ್ರೆ ನೀವೇನ್ ಇನ್ಪುಟ್ ಕೊಡ್ತೀರಾ ಅದೇ ಆನ್ಸರ್ ಆಗಿ ಬರ್ತಾ ಇದ್ರೆ, ಇದೆರಡೂ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ದೆನ್ ಐ ಕ್ಯಾನ್ ಟೆಲ್ ದಟ್ ಇಟ್ ಇಸ್ ಇನ್ವರ್ಟಿಬಲ್. ಕಂಡೀಷನ್ ನೋಡ್ಕೊಳ್ಳಿ, ಕಾಂಪೋಸಿಷನ್ ಮಾಡೋದು ಹೆಂಗೆ ಅದೆಲ್ಲ ಗೊತ್ತಾಗುತ್ತೆ, ಎಲ್ಲ ಹೇಳ್ತೀನಿ ಹೆಂಗ್ ಮಾಡೋದು ಅಂತ, ನಿಮಗೆ ಕಂಡೀಷನ್ ಗೊತ್ತಿರ್ಬೇಕಷ್ಟೇ. ಗೊತ್ತಾಯ್ತಾ? ಸೊ ಕಂಡೀಷನ್ಸ್ ಏನು? ಎಫ್ ಕಾಂಪೋಸಿಷನ್ ಜಿ ಆಫ್ ವೈ, ಜಿ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್, ಇದೆರಡು ಮಾಡಿ ನಿಮಗೆ ವೈ ಅಂಡ್ ಎಕ್ಸ್ ಕರೆಕ್ಟ್ ಆಗಿ ಬಂದರೆ ದೆನ್ ಇಟ್ ಈಸ್ ಇನ್ವರ್ಟಿಬಲ್. ಅರ್ಥ ಆಯ್ತಲ್ವಾ? ಸೊ ನಾವು ಲೆಟ್ ಸ್ಟಾರ್ಟ್ ದ ಕ್ವೆಶನ್ಸ್. ಕ್ವೆಶನ್ಸ್ ಏನಿದೆ, ಕ್ವೆಶನ್ಸ್ ಫಸ್ಟ್ ಇಂದ ಯಾವ್ದಿದೆ ನೋಡೋಣ, ಆಮೇಲೆ ಎಲ್ಲ ಬಿಟ್ಟಂಗಾಗುತ್ತೆ. ಸೊ ಫಸ್ಟ್ ಕ್ವೆಶನ್ ನಿಮಗೆ ಎಲ್ಲಿದೆ? ಓಕೆ, ಇಲ್ಲಿದೆ ಫಸ್ಟ್ ಕ್ವೆಶನ್, ಇಲ್ಲಿದೆ. ಸೊ ನಾನು ಏನೇನು ಹೇಳಿದ್ದೀನಿ ಅಂತ ಗೊತ್ತಲ್ವಾ? ಓಕೆ, ಸೊ ಲೆಟ್ ಸ್ಟಾರ್ಟ್. ಎಫ್ ಇಸ್ ಅ ಫಂಕ್ಷನ್ ಫ್ರಮ್ ಎನ್ ಟು ವೈ. ಎಫ್ ಇಸ್ ಅ ಫಂಕ್ಷನ್ ಫ್ರಮ್ n to y defined as f of x is equal to 4x plus 3. Okay, next y is a function defined, y is a function, y ಏನು ಕೊಟ್ಟಿದ್ದಾರೆ, y is equal to 4x plus 3 ಅಂತ ಕೊಟ್ಟಿದ್ದಾರೆ. ಓಕೆ, ಡನ್. ಈಗ ಏನ್ ಮಾಡ್ಬೇಕು? ಎಫ್ ಇಸ್ ಇನ್ವರ್ಟಿಬಲ್ ಅಂತ ಪ್ರೂವ್ ಮಾಡ್ಬೇಕು. ಎಫ್ ಇಸ್ ಇನ್ವರ್ಟಿಬಲ್ ಅಂತ ಹೇಳಿದೀನಿ, ಏನ್ ಮಾಡ್ಬೇಕು ಅಂತ. ಫಸ್ಟ್ ಜಿ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ ಫೈಂಡ್ ಮಾಡೋಣ. ಓಕೆ, ಸೊ ಜಿ ಕಾಂಪೋಸಿಷನ್ 4x plus 3 ಬರುತ್ತೆ. ಓಕೆ, ಸೊ ಜಿ ಕಾಂಪೋಸಿಷನ್ 4x plus 3 ನಾನು ಟಿ ಅಂತ ತಗೋತೀನಿ. ಟಿ ಇಸ್ ಈಕ್ವಲ್ ಟು 4x plus 3, ಅದೇ ಆನ್ಸರ್ ಬರುತ್ತೆ. ಈಗ ಜಿ ಜಾಗದಲ್ಲಿ ನಾನು ಯೂಶಲಿ ಏನ್ ಹಾಕ್ಬೇಕು? ಜಿ ಜಾಗದಲ್ಲಿ ಜಿ ಆಫ್ ಎಕ್ಸ್ ಇರಬೇಕು. ಕರೆಕ್ಟಾ? ಅಂದ್ರೆ ನಿಮಗೆ ಇಮೇಜ್ ವೈಗೆ ಒಂದು ಪ್ರೀ ಇಮೇಜ್ ರೆಡಿ ಇರಬೇಕು. ಈಗ ನನ್ನ ಹತ್ರ ಆಲ್ರೆಡಿ ಫಂಕ್ಷನ್ ರೆಡಿ ಇದೆ ಅಲ್ವಾ? ಸೊ ಕನ್ಸಿಡರ್ ವೈ ಇಸ್ ಈಕ್ವಲ್ ಟು 4x plus 3. ಅದನ್ನ ಶಿಫ್ಟ್ ಮಾಡ್ತೀನಿ ಈ ಕಡೆ. y minus 3 is equal to 4x ಆಗುತ್ತೆ. ನನಗೇನು ಪ್ರೀ ಇಮೇಜ್ ಬೇಕು? ಪ್ರೀ ಇಮೇಜ್ ಇಲ್ಲಿದೆ. ಓಕೆ, ಸೊ 4 ಶಿಫ್ಟ್ ಮಾಡಿದ್ರೆ y minus 3 divided by 4 is equal to x ಆಗುತ್ತೆ. ಸೊ ಐ ಹ್ಯಾವ್ ಗಾಟ್ ದ ಪ್ರೀ ಇಮೇಜ್. ಓಕೆ, ಸೊ ಈ ಜಿ ಆಫ್ ಟಿ ಏನ್ ಮಾಡ್ತೀನಿ? ಜಿ ಆಫ್ ಟಿ ಕಾಂಪೋಸಿಷನ್ ಅಲ್ವಾ ಇದು? ಸೊ ಜಿ ಆಫ್ ಟಿ ಏನ್ ಮಾಡ್ತೀನಿ ಇವಾಗ? ಇನ್ ಟರ್ಮ್ಸ್ ಆಫ್ ದಿಸ್ ಬರೀತೀನಿ. ಎಕ್ಸ್ಪ್ಯಾಂಡ್ ಮಾಡಿದ್ರೆ ಜಿ ಆಫ್ ಟಿ ಏನಾಗುತ್ತೆ? ಟಿ ಮೈನಸ್ 3 divided by 4 ಆಗುತ್ತೆ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಟಿ ಹಿಯರ್? ಟಿ ಇಸ್ 4x plus 3. ಕರೆಕ್ಟ್? ಅದನ್ನೇ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ದು. ಮೈನಸ್ 3 divided by 4 ಪ್ಲಸ್ 3 ಮೈನಸ್ 3 ಕ್ಯಾನ್ಸಲ್, ಏನು ಉಳಿಯುತ್ತೆ ನಿಮಗೆ? 4x ಡಿವೈಡೆಡ್ ಬೈ 4 ಉಳಿಯುತ್ತೆ. 4 ಕ್ಯಾನ್ಸಲ್ ಮಾಡ್ತೀನಿ. ಸೊ ಜಿ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ ಏನ್ ಬರ್ತಾ ಇದೆ? ಎಕ್ಸ್ ಬರ್ತಾ ಇದೆ. ಸೊ ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ. ಒಂದು ಫಂಕ್ಷನ್ ಕಾಂಪೋಸಿಷನ್ ನ ಬರೀತೀರಾ, ಅದನ್ನ ಬೇರೆ ತರ ಎಕ್ಸ್ಪ್ಯಾಂಡ್ ಮಾಡ್ತೀರಾ, ಯು ವಿಲ್ ಫೈಂಡ್ ದ ಪ್ರೀ ಇಮೇಜ್. ಇನ್ ಟರ್ಮ್ಸ್ ಆಫ್ ಪ್ರೀ ಇಮೇಜ್ ಎಕ್ಸ್ಪ್ರೆಸ್ ಮಾಡ್ತೀರಾ, ಸಬ್ಸ್ಟಿಟ್ಯೂಟ್ ಮಾಡಿ ವಾಪಸ್ ಬರೀತೀರಾ. ರೈಟ್? ಲೆಟ್ಸ್ ಗೋ ಆನ್ ಟು ದ ನೆಕ್ಸ್ಟ್ ಪಾರ್ಟ್. ನೆಕ್ಸ್ಟ್ ಪಾರ್ಟ್ ಏನು? ನೆಕ್ಸ್ಟ್ ಪಾರ್ಟ್ ಇಸ್ ಎಫ್ ಕಾಂಪೋಸಿಷನ್ ಜಿ ಆಫ್ ವೈ ಮಾಡಬೇಕು. ಓಕೆ, ಸೊ ಎಫ್ ಕಾಂಪೋಸಿಷನ್ ಜಿ, ವೈ ವ್ಯಾಲ್ಯೂ ಆಲ್ರೆಡಿ ಕೊಟ್ಟಿದೆ. ಎಫ್ ಕಾಂಪೋಸಿಷನ್ ಜಿ ಅಂದ್ರೆ ಏನು? ಎಫ್ ಆಫ್ ಆಲ್ರೆಡಿ ನಿಮಗೆ ವೈ ವ್ಯಾಲ್ಯೂ ಕೊಟ್ಟಿದ್ದಾರೆ. ಏನು ವೈ ವ್ಯಾಲ್ಯೂ? ವೈ ವ್ಯಾಲ್ಯೂ ಇಸ್ 4x. ವೈ ವ್ಯಾಲ್ಯೂ ಇಲ್ಲಿ ಆಕ್ಚುಲಿ ಈ ವ್ಯಾಲ್ಯೂ ವೈ ಅಂತ ಬಂದ್ರೆ y minus 3 ನೇ ಆಗುತ್ತೆ. ಕರೆಕ್ಟಾ? ಸೊ ಎಫ್ ಆಫ್ y minus 3 divided by 4 ಅಂತ ತಗೋತೀನಿ. ಈಗ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಲ್ವಾ? ಸೊ ಏನ್ ಬರಿಬಹುದು ಇದನ್ನ? ಇಸ್ ಈಕ್ವಲ್ ಟು ಎಫ್ ಆಫ್, ಇದನ್ನ z ಅಂತ ತಗೋತೀನಿ. ಈಗ ಎಫ್ ಆಫ್ ಎಕ್ಸ್, ಯೂಶಲಿ ಎಕ್ಸ್ ವ್ಯಾಲ್ಯೂ ಏನಿದೆ? ಎಫ್ ಆಫ್ ಎಕ್ಸ್ ನ ಹೆಂಗಂತ ಬರಿಬಹುದು ನಾವು? 4x plus 3 ಅಂತ ಕೊಟ್ಟಿದ್ದಾರಲ್ವಾ? ಸೊ 4z plus 3 ಅಂತ ಬರಿತೀನಿ. ಸೊ 4 ಇಂಟು z ವ್ಯಾಲ್ಯೂ ಏನು? y minus 3 divided by 4 plus 3. 4 and 4 ಇಲ್ಲೇ ಕ್ಯಾನ್ಸಲ್ ಮಾಡ್ತೀನಿ. ಸೊ y minus 3 plus 3, minus 3 plus 3 ಹೋದ್ರೆ ಏನಾಗುತ್ತೆ? y ಬರುತ್ತೆ. ಸೊ ಎಫ್ ಕಾಂಪೋಸಿಷನ್ ಜಿ ಆಫ್ ವೈ ಇಸ್ ಈಕ್ವಲ್ ಟು ವೈ. ದೇರ್ ಫೋರ್ ಲಾಸ್ಟ್ ಅಲ್ಲಿ ಕನ್ಕ್ಲೂಡ್ ಮಾಡ್ತೀನಿ. ಜಿ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್. ಜಿ ಕಾಂಪೋಸಿಷನ್ ಆಯ್ತಲ್ವಾ? ನೆಕ್ಸ್ಟ್ ಏನ್ ಬರೀಬೇಕು? ಎಫ್ ಕಾಂಪೋಸಿಷನ್ ಜಿ ಆಫ್ ವೈ ಇಸ್ ಈಕ್ವಲ್ ಟು ವೈ. ದೇರ್ ಫೋರ್ ನಾನು ಏನ್ ಬರೀತೀನಿ? ಇನ್ವರ್ಸ್ ಎಕ್ಸಿಸ್ಟ್ಸ್ ಅಂದ್ರೆ ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಲ್ವಾ? ಸೊ ನಾನು ಏನ್ ಬರಿಬಹುದು? ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಇನ್ವರ್ಸ್ ಆಫ್ ವೈ ಅಂತ ಬರಿಬಹುದು, ಬಿಕಾಸ್ ಅದು ಎಕ್ಸಿಸ್ಟ್ ಆಗುತ್ತೆ. ರೈಟ್? ನೆಕ್ಸ್ಟ್ ಅರ್ಥ ಆಯ್ತಲ್ವಾ? ಜಿ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್, ಎಫ್ ಕಾಂಪೋಸಿಷನ್ ಜಿ ಆಫ್ ವೈ ಇದಾಗಿದೆ. ನೆಕ್ಸ್ಟ್ ಇನ್ವರ್ಸ್ ಇರೋ ಕ್ವಶನ್ಸ್ ನ ಹುಡ್ಕೋಣ. ಇನ್ವರ್ಸ್ ಎಲ್ಲಿದ್ಯಾ? ಓಕೆ, ಇಲ್ಲಿದೆ. ಓಕೆ, ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಎಫ್ ಇಸ್ ಅ ಫಂಕ್ಷನ್ ಫ್ರಮ್ ಆರ್ ಟು 4 ಇನ್ಕ್ಲೂಡ್ ಆಗಿದೆ, ಬಟ್ ಇನ್ಫಿನಿಟಿ 4, ಇನ್ಫಿನಿಟಿ. ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ಶೋ ದಟ್ ಎಫ್ ಇಸ್ ಇನ್ವರ್ಟಿಬಲ್. ರೈಟ್? ಫೈಂಡ್ ದ ಇನ್ವರ್ಸ್ ಆಫ್ ಎಫ್. ಓಕೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 4. ನೋ ಡೌಟ್ ಅಬೌಟ್ ದಿಸ್. ಏನ್ ಮಾಡಬೇಕು ಅಂತ ಹೇಳಿದೀನಿ. ಲೆಟ್ ಸ್ಟಾರ್ಟ್ ರೈಟ್ ಅವೇ. ಫಸ್ಟ್ ಏನ್ ಮಾಡಬೇಕು?
ಫಸ್ಟ್ ಇವಾಗ ನೋಡಿ ಇದು ಇಮೇಜ್ ಲೆಟ್ y ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇನ್ ಟರ್ಮ್ಸ್ ಆಫ್ ಇಮೇಜ್ ಪ್ರೀ ಇಮೇಜ್ ಅಂತ ಅನ್ಕೊಳ್ಳಿ. y ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂದ್ರೆ y ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಅಂತ ಇದೆ. ಸೇಫ್ಟಿಗೆ ನಾವು ಪ್ರೀ ಇಮೇಜ್ ನು ಫೈಂಡ್ ಮಾಡ್ಕೊಂಬೋಣ. ಓಕೆ, ಇದಕ್ಕೊಂದು ಬಾಕ್ಸ್ ಹಾಕ್ತೀನಿ, y ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 4. ನೆಕ್ಸ್ಟ್ ಎಕ್ಸ್ ಬೇಕು ಅಂದ್ರೆ ಏನ್ ಮಾಡ್ಬೇಕು ನನಗೆ, ಅದನ್ನೇ ಬರ್ಕೋತೀನಿ. y ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಇದನ್ನ ಶಿಫ್ಟ್ ಮಾಡ್ತೀನಿ ಈ ಕಡೆ. y ಮೈನಸ್ 4 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ನನಗೆ ಎಕ್ಸ್ ವ್ಯಾಲ್ಯೂ ಬೇಕು, ದಟ್ ಈಸ್ ದ ಪ್ರೀ ಇಮೇಜ್. ಸೊ ರೂಟ್ ತೆಗೆದ್ರೆ ಏನ್ ಬರುತ್ತೆ, y ಮೈನಸ್ 4 ಸ್ಕ್ವೇರ್ ರೂಟ್ ಇಸ್ ಈಕ್ವಲ್ ಟು ಎಕ್ಸ್. ಇದಕ್ಕೂ ಒಂದು ಬಾಕ್ಸ್ ಹಾಕ್ತೀನಿ. ಎಲ್ಲಿ ಯಾವ್ದು ಯೂಸ್ ಮಾಡ್ಬೇಕು ಅದನ್ನ ಯೂಸ್ ಮಾಡ್ತೀನಿ. ಈಗ ಫಸ್ಟ್ ನಾನು ಏನ್ ಫೈಂಡ್ ಮಾಡ್ಬೇಕು, ಫಸ್ಟ್ ಜಿ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ ನ ಫೈಂಡ್ ಮಾಡ್ಬೇಕು. ಎಫ್ ಆಫ್ ಎಕ್ಸ್ ಆಲ್ರೆಡಿ ಕೊಟ್ಟಿದ್ದಾರೆ, ವಿಚ್ ಇಸ್ ಈಕ್ವಲ್ ಟು ಜಿ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನು, ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಎಕ್ಸ್ ಸ್ಕ್ವೇರ್ ಪ್ಲಸ್ 4. ನೆಕ್ಸ್ಟ್ ಏನ್ ಮಾಡ್ಬೇಕು, ಇದನ್ನ ಟಿ ಅಂತ ತಗೋತೀನಿ, ಜಿ ಆಫ್ ಟಿ. ಈಗ ಜಿ ಆಲ್ವೇಸ್ ಏನು, ನೀವು ಉಲ್ಟಾ ಬರೋದು ಅಲ್ವಾ. ಸೊ ನಿಮಗೆ ಪ್ರೀ ಇಮೇಜ್ ವ್ಯಾಲ್ಯೂ ಗೊತ್ತಿರ್ಬೇಕು. ಸೊ ಪ್ರೀ ಇಮೇಜ್ ಇಲ್ಲಿದೆ, ಸೊ ಸ್ಕ್ವೇರ್ ರೂಟ್ ಆಫ್ ಜಿ ಆಫ್ ಟಿ ಇದೆ. ಸೊ ಟಿ ಮೈನಸ್ 4 ಅಂತ ತಗೋತೀನಿ. ಟಿ ವ್ಯಾಲ್ಯೂ ಏನು, ಟಿ ವ್ಯಾಲ್ಯೂ ಎಕ್ಸ್ ಸ್ಕ್ವೇರ್ ಪ್ಲಸ್ 4, ಇಲ್ಲಿ ಮೈನಸ್ 4 ಇದೆ, ಅದನ್ನ ಹಂಗೆ ಬರೀತೀನಿ. ಪ್ಲಸ್ 4 ಮೈನಸ್ 4 ಕ್ಯಾನ್ಸಲ್, ಆನ್ಸರ್ ಏನ್ ಬರುತ್ತೆ, ಎಕ್ಸ್ ಬರುತ್ತೆ. ಸೊ ಜಿ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ ಏನ್ ಬಂದಿದೆ, ಜಿ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಆಗಿದೆ. ನೆಕ್ಸ್ಟ್ ನಾನೇನ್ ಚೆಕ್ ಮಾಡ್ಬೇಕು, ನೆಕ್ಸ್ಟ್ ಎಫ್ ಕಾಂಪೋಸಿಷನ್ ಜಿ ಆಫ್ ವೈ ಚೆಕ್ ಮಾಡ್ಬೇಕು, ವಿಚ್ ಇಸ್ ನಥಿಂಗ್ ಬಟ್ ಎಫ್ ಆಫ್ ಜಿ ಆಫ್ ವೈ. ಸೊ ಜಿ ಆಫ್ ವೈ ಅಂದ್ರೆ ಏನು, ಜಿ ಆಫ್ ವೈ ಅಂದ್ರೆ ಈ ವ್ಯಾಲ್ಯೂ ತಗೋಬೇಕು ನಾವು, ಕರೆಕ್ಟಾ. ಸೊ ಎಫ್ ಆಫ್ ಜಿ ಆಫ್ ವೈ ಅಂತ ಬರೀತೀನಿ. ಓಕೆ, ಸೊ ಏನ್ ಮಾಡ್ತೀನಿ ಇವಾಗ, ಎಫ್ ಆಫ್ ಈ ವ್ಯಾಲ್ಯೂ ತಗೋಬೇಕು ವಿತ್ ರೆಸ್ಪೆಕ್ಟ್ ಟು ಜಿ ಇದೆ, ಫಂಕ್ಷನ್ ಜಿ ಬಿ ಟು ಸಿ ಪ್ರೀ ಇಮೇಜ್ ತರ ಅದು ಅಲ್ವಾ. ಸೊ ವೈ ಮೈನಸ್ 4 ಅಂತ ತಗೋತೀನಿ, ಸ್ಕ್ವೇರ್ ರೂಟ್ ಆಫ್ ವೈ ಮೈನಸ್ 4 ಅಂತ ತಗೋತೀನಿ. ಇದನ್ನ ಎಫ್ ಆಫ್ ಝೆಡ್ ಅಂತ ಬರೀತೀನಿ. ಈಗ ಎಫ್ ಆಫ್ ಎಕ್ಸ್, ಎಕ್ಸ್ ಜಾಗದಲ್ಲಿ ಝೆಡ್ ಇದ್ರೆ ಏನ್ ಮಾಡ್ತೀರಾ, ಎಕ್ಸ್ ಜಾಗದಲ್ಲಿ ಝೆಡ್ ಇದ್ರೆ ವಾಟ್ ಯುಲ್ ಡೂ, ಯುಲ್ ಟ್ರೈ ಟು ರೈಟ್ ಇಟ್ ಆಸ್ ಝೆಡ್ ಸ್ಕ್ವೇರ್ ಪ್ಲಸ್ 4. ಸೊ ಝೆಡ್ ಸ್ಕ್ವೇರ್ ಪ್ಲಸ್ 4 ಅಂದ್ರೆ ಸ್ಕ್ವೇರ್ ರೂಟ್ ಆಫ್ ವೈ ಮೈನಸ್ 4 ಹೋಲ್ ಸ್ಕ್ವೇರ್ ಪ್ಲಸ್ 4. ರೂಟ್ ಇದೆ, ಸ್ಕ್ವೇರ್ ಇದೆ, ಕ್ಯಾನ್ಸಲ್ ಮಾಡ್ತೀನಿ. ಸೊ ವೈ ಮೈನಸ್ 4 ಪ್ಲಸ್ 4 ಬರುತ್ತೆ, ಮೈನಸ್ 4 ಪ್ಲಸ್ 4 ಕ್ಯಾನ್ಸಲ್, ಆನ್ಸರ್ ವೈ. ಸೊ ಎಫ್ ಇಸ್ ಇನ್ವರ್ಟಿಬಲ್. ಸೊ ಏನ್ ಮಾಡ್ತೀರಾ, ಇನ್ವರ್ಸ್ ಎಕ್ಸಿಸ್ಟ್ಸ್. ಸೊ ಇನ್ವರ್ಸ್ ಏನಾಗುತ್ತೆ, ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್, ಕರೆಕ್ಟಾ. ಸೊ ಏನಾಗುತ್ತೆ, ಎಫ್ ಇನ್ವರ್ಸ್ ಆಫ್ ವೈ ಇಸ್ ಈಕ್ವಲ್ ಟು ಎಕ್ಸ್. ಎಕ್ಸ್ ವ್ಯಾಲ್ಯೂ ಏನು, ಎಕ್ಸ್ ವ್ಯಾಲ್ಯೂ ಇಲ್ಲೆಲ್ಲ ಫೈಂಡ್ ಮಾಡಿದ್ವಲ್ಲ ಏನು, ಸ್ಕ್ವೇರ್ ರೂಟ್ ಆಫ್ ವೈ ಮೈನಸ್ 4 ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ವೈ ಮೈನಸ್ 4. ಇದಕ್ಕೆ ಈ ಕ್ವೆಶನ್ ಕೂಡ ಮುಗೀತು. ನೆಕ್ಸ್ಟ್ ಇನ್ನೊಂದು ಕ್ವೆಶನ್ ಇರ್ಬೇಕು ಇನ್ವರ್ಟಿಬಲ್ದು, ಲೆಟ್ ಸಿ ವೇರ್ ಇಟ್ ಇಸ್. ಓಕೆ, 1 1 and on 2 ಇದು ನೀವೇ ಮಾಡಿ ಅಂತ ಹೇಳಿದ್ದೆ ಅಲ್ವಾ. ಇಲ್ಲಿದೆ ಎಕ್ಸ್ ಸ್ಕ್ವೇರ್ ಪ್ಲಸ್ 4, ಸೇಮ್ ಕ್ವೆಶನ್ ಇದಾಗಿದೆ ಆಲ್ರೆಡಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ರೀಚ್ ಔಟ್ ಟು ಮಿ. ಸೊ ಇಲ್ಲಿಗೆ ನಿಮ್ಮ ಒನ್ ಶಾರ್ಟ್ ಆಫ್ ರಿಲೇಷನ್ ಅಂಡ್ ಫಂಕ್ಷನ್ ಮುಗ್ದಿದೆ. ಇಷ್ಟು ಕ್ವೆಶನ್ ಪಕ್ಕ ಆದ್ರೆ ನೀವು ಯಾವುದೇ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ರು ಇಷ್ಟು ಕ್ವೆಶನ್ ಪಕ್ಕ ಆದ್ರೆ ಸಾಕು. ಇದೇ ತರ ಇನ್ನ ಕಾಂಪ್ಲೆಕ್ಸ್ ಕ್ವೆಶನ್ಸ್, ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ನ 5 ಮಾರ್ಕ್ 3 ಮಾರ್ಕ್ ಸೆಪರೇಟ್ ಆಗಿ ಮಾಡಿದಾಗ ಹೇಳ್ತೀನಿ. ಅಂಡ್ ಯು ಹ್ಯಾವ್ ಅ ಲಾಟ್ ಆಫ್ ಟೈಮ್ ಟು ಸ್ಟಡಿ ಫಾರ್ ಯುವರ್ ಫೈನಲ್ ಎಕ್ಸಾಮ್. ಪ್ಲೀಸ್ ಸ್ಟಡಿ ವೆಲ್. ಕೊಡ್ತಾ ಇರೋಂಥ ಕಂಟೆಂಟ್ ನೀಟಾಗಿ ಯೂಸ್ ಮಾಡ್ಕೊಳ್ಳಿ. ಯಾರಿಗೆ ಅವಶ್ಯಕತೆ ಅದನ್ನ ಕಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ರೀಚ್ ಥ್ರೂ ಕಮೆಂಟ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದಟ್ ಈ ಸೀರೀಸ್ ನಿಮಗೆ ಕರೆಕ್ಟ್ ಆಗಿ ಮಿಸ್ ಆಗದೆ ಇರಂಗೆ ನಿಮಗೆ ಬರುತ್ತೆ. ಓಕೆ, ಸ್ಟಡಿ ಯಾವಾಗಲೂ ಚೆನ್ನಾಗಿ ಓದಿ. ಆಲ್ ದ ಬೆಸ್ಟ್.